Hello dear students, welcome to Sing Style of Maths. So ನಾವು KSET ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ 2013 ಪೇಪರ್ನ ಸ್ಟಾರ್ಟ್ ಮಾಡಿದ್ವಿ. ಇನ್ ದ್ಯಾಟ್ ವಿ ಹ್ಯಾವ್ ಕಂಪ್ಲೀಟೆಡ್ 45 ಕ್ವೆಶನ್. ಇವತ್ತಿನ ಕ್ಲಾಸಲ್ಲಿ ನಾವೇನು 46th ಕ್ವೆಶನಿಂದ ಮಾಡಬೇಕಾಗಿದೆ. ಒನ್ ಮೋರ್ ರಿಮೈಂಡರ್, ನಾನು ಯಾವಾಗಲೂ ಹೇಳೋದೇನು, ದಿಸ್ ವಿಡಿಯೋ ಈಸ್ ಓನ್ಲಿ ಫಾರ್ ದೋಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ದ ಕಾನ್ಸೆಪ್ಟ್ಸ್. ಓಕೆ, ಯಾಕಂದರೆ ನಾನಿಲ್ಲಿ ಯಾವ ಕ್ವೆಶನ್ನಿಗೂ ಡಿಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಎಲ್ಲ ಮಾಡ್ಕೊಂಡು ಕೂತ್ಕೊಳೋದಿಲ್ಲ. ಓಕೆ, ಸೊ ಜಸ್ಟ್ ಇನ್ ಕೇಸ್ ನೀವು ಯಾರಾದರೂ ಇನ್ನೂ ಕಾನ್ಸೆಪ್ಟ್ಸ್ ಓದಿಲ್ಲ ಅಂತ ಅಂದರೆ ಪ್ಲೀಸ್ ಡು ನಾಟ್ ವೇಸ್ಟ್ ಯುವರ್ ಟೈಮ್ ಇನ್ ದಿಸ್ ವಿಡಿಯೋ. ಯಾಕಂದರೆ ನಿಮಗೆ ಅರ್ಥ ಆಗೋ ಚಾನ್ಸಸ್ ಬಹಳ ಕಮ್ಮಿ ಇದೆ. ಆಲ್ ರೈಟ್, ಸೊ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿದ್ದರೆ ಮಾತ್ರ try to make use of this video, or else please don't waste your time and just get back to your studies. Study well, then you come back to this video. Okay, fine. So let's begin. ಬಂದ್ಬಿಟ್ಟು ಕ್ವೆಶನ್ ನಂಬರ್ 46. ಹೌದಾ, 45 ವರೆಗೂ ಆಗಿತ್ತು. ಎಲ್ಲವೂ ಕೂಡ ನಿಮಗೆ KSET ಅಂತ ಒಂದು ಏನು ಪ್ಲೇಲಿಸ್ಟ್ ಅವೈಲೇಬಲ್ ಇದೆ ಚಾನಲಲ್ಲಿ, ಅದರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಓಕೆ, ಸೊ ಕ್ವೆಶನ್ ನಂಬರ್ 46 ಏನು ಹೇಳುತ್ತೆ ನೋಡಿ. ನಿಮ್ಮ ಹತ್ರ ಜೆರಾಕ್ಸ್ ಇಟ್ಕೋಬೇಕು. ಓಕೆ, ಕ್ವೆಶನ್ ಪೇಪರಿಂದು, ಸೊ ದಟ್ ವಿಲ್ ಫೀಲ್ ಇಟ್ ಕಂಫರ್ಟಬಲ್. ರೈಟ್, 46th ಕ್ವೆಶನ್ ಏನು ಹೇಳುತ್ತೆ ನೋಡಿ. ದ ಪಾಲಿನಾಮಿಯಲ್ f of x is equal to x² plus x plus 4 over z11 is reducible, has exactly one root in z11, is irreducible, has two roots in z11. ನೋಡಿ, ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಓವರ್ ಯಾವುದು z11 ಕೊಟ್ಟಿದ್ದಾರೆ. ಹೌದಾ, ಅದು ರೆಡ್ಯೂಸಿಬಲ್ ಆಗುತ್ತೋ ಇರ್ರೆಡ್ಯೂಸಿಬಲ್ ಆಗುತ್ತೋ, ಅಥವಾ ಎಕ್ಸಾಕ್ಟ್ಲಿ ಒನ್ ರೂಟ್ ಇರುತ್ತೋ ಅಥವಾ ಎರಡು ರೂಟ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಹೌದಾ, ಸೊ ನೀವು ಡೈರೆಕ್ಟ್ಲಿ ಇದನ್ನು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಕೂಡ ಪೇಪರ್ನ ಅಟೆಂಡ್ ಮಾಡಬೇಕಾಗುತ್ತೆ. ಹೌದಾನೆ, ಯಾಕಂದರೆ ಇಲ್ಲಿ ನೋಡಿ ರೆಡ್ಯೂಸಿಬಲ್ ಕೊಟ್ಟಿದ್ದಾರೆ, ಇರ್ರೆಡ್ಯೂಸಿಬಲ್ ಎರಡು ಕೊಟ್ಟಿದ್ದಾರೆ ಅಂತಂದರೆ ಬಿ ಮತ್ತು ಡಿ ಡೈರೆಕ್ಟ್ಲಿ ಡಿಸ್ಕಾರ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ರೆಡ್ಯೂಸಿಬಲ್ ಆಗುತ್ತೋ ಇಲ್ಲೋ, ಇಲ್ಲ ಎ ಆಪ್ಷನ್ ಇರ್ಬೋದು, ಇಲ್ಲ ಆಪ್ಷನ್ ಸಿ ಕ್ಯಾನ್ ಬಿ ರೈಟ್. ಎರಡರಲ್ಲಿ ಯಾವ್ದು ಕರೆಕ್ಟು ಅಂತ ಚೆಕ್ ಮಾಡೋಣ. ಫಸ್ಟ್ ಆಫ್ ಆಲ್ z11 ಅಂದರೆ ಎಲಿಮೆಂಟ್ಸ್ ಏನೇನಿರ್ತವೆ ಹೇಳಿ. 0 1 2 3 4 5 6 7 8 9 10. ಈ ಪ್ರತಿಯೊಂದು ಎಲಿಮೆಂಟ್ನ ನೀವು ತಗೊಂಡೋಗಿ ಎಫ್ ಆಫ್ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಯಾವುದಾದ್ರೂ ಒಂದು ಎಲಿಮೆಂಟ್ ಹತ್ರನೂ 0 ಬಂದುಬಿಟ್ರೆ ಇಟ್ ಈಸ್ ರೆಡ್ಯೂಸಬಲ್, ಇಫ್ ನಾಟ್ ಇಟ್ ಈಸ್ ಇರ್ರೆಡ್ಯೂಸಬಲ್. ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ಈಗೇನು ಚೆಕ್ ಮಾಡಬೇಕು, ಇವೆಲ್ಲ ಎಲಿಮೆಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿರಿ. ಇಲ್ಲಿ ನಾನು ಹೇಳ್ತಾ ಇರೋದ್ರಿಂದ ಪ್ಲಸ್ ಕೈಯಾರೆ ಬರಿತಾ ಇರೋದ್ರಿಂದ ಲೇಟ್ ಆಗುತ್ತೆ. ಹೌದಾ, ಬಟ್ ಎಕ್ಸಾಮ್ ಹಾಲಲ್ಲಿ ನೀವು ಮೆಂಟಲಿನೇ ಎಲ್ಲ ಮಾಡೋದು, ಆವಾಗ ನಿಮಗೆ ಅಷ್ಟೊಂದು ಟೈಮ್ ಏನು ತೊಗೊಳಲ್ಲ. 0 ತೊಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 0² + 0 + 4. ಸೊ f of 0 is equal to 4 ಬರ್ತಾ ಇದೆ, ವಿಚ್ ಇಸ್ ನಾಟ್ ಈಕ್ವಲ್ ಟು 0. ದೆನ್ ಚೆಕ್ ನೆಕ್ಸ್ಟ್ ಎಲಿಮೆಂಟ್ f of 1. ಡೈರೆಕ್ಟ್ಲಿ ಅದನ್ನು ಇಲ್ಲಿ ಬರಿತಿರೋದ್ರಿಂದ ಲೇಟ್ ಆಗ್ತಾ ಇದೆ. ಹೌದಾ, x² ಅಂದರೆ 1² + 1 + 4. ಹೌ ಮಚ್? ಇಟ್ ಈಸ್ 6, ವಿಚ್ ಇಸ್ ಅಗೇನ್ ನಾಟ್ ಈಕ್ವಲ್ ಟು 0. ಗೋ ವಿತ್ f of 2, 2² + 2 + ಎಷ್ಟು 4. ಸೊ 4 + 2 6, 6 + 4 10, ವಿಚ್ ಇಸ್ ಅಗೇನ್ ನಾಟ್ ಈಕ್ವಲ್ ಟು 0. ರೈಟ್, f of 3 ಮಾಡಿ. 3 ಅಂದರೆ 3² + 3 + 4, 4 + 3 7, 7 + 3² ಅಂದರೆ ಎಷ್ಟು 7 + 9, ದಟ್ ಈಸ್ ನಥಿಂಗ್ ಬಟ್ 16, ವಿಚ್ ಈಸ್ ಅಗೇನ್ ನಾಟ್ ಈಕ್ವಲ್ ಟು 0. ಈ ರೀತಿ ನೀವೇನು ಮಾಡಬೇಕು, ಎಲ್ಲ ಎಲಿಮೆಂಟ್ಸಿಗೂ ಚೆಕ್ ಮಾಡ್ಕೊಳ್ಳಿ. ಓಕೆ, 4² + 4 + 4. ರೈಟ್, 16 + 4 20, 24, ವಿಚ್ ಈಸ್ ಅಗೇನ್ ನಾಟ್ ಈಕ್ವಲ್ ಟು 0. ರೈಟ್, ಇದನ್ನು ಆ್ಯಕ್ಚುಲಿ ನೀವು ಹೇಗೆ ಚೆಕ್ ಮಾಡೋದು ಹೇಳಿ, ಈ ಥರ ಚೆಕ್ ಮಾಡ್ಕೊಂಡು ಹೋಗಿ. ಇದು ನಾನು ಡೈರೆಕ್ಟ್ 16 ನಾಟ್ ಈಕ್ವಲ್ ಟು 0 ಅಂತ ಬರೆದಿದ್ದೀನಿ ಅಂದರೆ ಮೀನಿಂಗ್ ಏನು, ಓವರ್ z11 ಮಾಡಿದಾಗ z11 ಮಾಡಿದ್ರೆ 16 ರಿಮೈಂಡರ್ ಏನು ಉಳಿಯುತ್ತೆ ಹೇಳಿ. 11 1s 11ಗೆ ಹೋದರೆ 5 ರಿಮೈಂಡರ್ ಉಳಿಯುತ್ತೆ, ನಾಟ್ ಈಕ್ವಲ್ ಟು 0 ತಾನೆ. 24 ಬಂದ್ರೂ ಅಷ್ಟೇ, 11 2s 22 ಆಗುತ್ತೆ, ಅಲ್ಲಿಗೆ ರಿಮೈಂಡರ್ ಎಷ್ಟು 2, ನಾಟ್ ಈಕ್ವಲ್ ಟು 0. ನಾನು ಡೈರೆಕ್ಟಾಗಿ ಬರೆದಿದ್ದೀನಿ, ಬಟ್ ದಿಸ್ ಈಸ್ ವಾಟ್ ಈಸ್ ದ ಎಕ್ಸ್ಪ್ಲನೇಷನ್. ಓಕೆ, 11ನ ಎಕ್ಸೀಡ್ ಮಾಡಿಬಿಟ್ರೆ ಅದನ್ನು 11 ಟೇಬಲ್ಸಲ್ಲಿ ನೀವು ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿದ ಮೇಲೆ ನಿಮ್ಮ ಹತ್ರ ಏನು ಉಳಿಯುತ್ತೆ ರಿಮೈಂಡರು, ಅದು 0 ಆಗಿದ್ರೂ ಕೂಡ ರೆಡ್ಯೂಸಬಲ್ ಆಗಿಬಿಡುತ್ತೆ. ಬಟ್ ಅದು ಕೂಡ 0 ಆಗಲಿಲ್ಲ ಅಂತ ಅಂದರೆ ದಟ್ ಈಸ್ ಇರ್ರೆಡ್ಯೂಸಬಲ್ ಅಂತ ಹೇಳ್ತೀವಿ. ಹೌದಾ, ಈ ರೀತಿ ಎಲ್ಲವೂ ಚೆಕ್ ಮಾಡಿ ನೀವು. 5² + 5 + 4, 5 4 9, 5² 25, 25 + 9 34. ಅಗೇನ್ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ z11ಗೆ ತಾನೆ, 11 3s 33, so nothing but 1, which is again not equal to 0. f of 6, f of 7,
ಇದು ನಿಮಗೆ ಟಾಸ್ಕು. ಓಕೆ, F(8), F(9), F(10) ನೀವು ಮಾಡಿದ್ರೆ ಯು ವಿಲ್ ಅಬ್ಸರ್ವ್ ದಟ್. ಪಾಸ್ ದ ವಿಡಿಯೋ ಆ್ಯಂಡ್ ಡೂ ಇಟ್ ರೈಟ್ ನಾವು. ಓಕೆ, ಮತ್ತು ಅದನ್ನು ಡಿಲೇ ಮಾಡಬೇಡಿ. ನಾನು ಮಾಡಿಲ್ಲ ಅಂದ ತಕ್ಷಣ ಮ್ಯಾಮೇ ಮಾಡಿಲ್ಲವಲ್ಲ ಬಿಟ್ಟಾಕನ ಹಂಗೆ ಡೈರೆಕ್ಟಾಗಿ ಬರೆದು ಬಿಡೋಣ ಅಂತ ಇರಬಾರ್ದು. ಗಾಟ್ ಇಟ್? ಯು ಸಾಲ್ವ್ ದೀಸ್ ಥಿಂಗ್ಸ್, ಯು ವಿಲ್ ಗೆಟ್ ದಟ್ ನೀದರ್ ಆಫ್ ದಿ ಎಲಿಮೆಂಟ್ಸ್ ಆರ್ ಜೀರೋ. ಯಾವ ಎಲಿಮೆಂಟಿಗೂ ಕೂಡ ಏನು ಜೀರೋ ಅಂತೂ ಬರೋದಿಲ್ಲ, ಎಲ್ಲವೂ ನಾಟ್ ಈಕ್ವಲ್ ಟು ಜೀರೋನೇ ಬರುತ್ತೆ. ಸೊ ದೇರ್ ಫೋರ್ ಐ ಕ್ಯಾನ್ ಸೇ ದಟ್ f(x) is what? The polynomial f(x) is irreducible over what? Over ನಾವು ತಗೊಂಡಿರೋದು ಯಾವುದು? Z11 field. ಹೌದು ತಾನೆ? Therefore option C is the right answer. Option C is the right answer. Okay, so next coming to question number 47 ಏನು ಹೇಳುತ್ತೆ ನೋಡೋಣ. which one of the following statements is not true ಅಂತ ಹೇಳಿದ್ದಾರೆ. ಹೌದಾ? ಸೊ ಯಾವ ಸ್ಟೇಟ್ಮೆಂಟು ಟ್ರೂ ಆಗೋದಿಲ್ಲ ನೀವೇ ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ವಾಟ್ ಈಸ್ ಗಿವನ್, ಲೆಟ್ ಮಿ ಜಸ್ಟ್ ಮೇಕ್ ಇಟ್ ಝೂಮ್ ಫಾರ್ ಯು. ಇಲ್ಲಿ ನೋಡಿ. ಆಲ್ ರೈಟ್, ಇನ್ ಕೇಸ್ ಯಾರ ಹತ್ರ ನಾವು ಕ್ವಶನ್ ಪೇಪರ್ ಇಲ್ಲ ಅಂದರೆ ಪಾಸ್ ಮಾಡಿಕೊಂಡು ಕ್ವಶನ್ ಬರ್ಕೊಳ್ಳಿ ಅಥವಾ ನೋಡ್ಕೊಳ್ಳಿ ನೀಟಾಗೆ. ನೋಡ್ಕೊಂಬಿಟ್ಟು ದೆನ್ ಯು ಟ್ರೈ ಟು ಆನ್ಸರ್, ಆ್ಯಂಡ್ ಇಫ್ ಯು ಡು ನಾಟ್ ಗೆಟ್ ದ ಆನ್ಸರ್ ಜಸ್ಟ್ ರೆಸ್ಯೂಮ್ ದ ವಿಡಿಯೋ ಆ್ಯಂಡ್ ವಾಚ್ ಇಟ್. ಓಕೆ, ಬಟ್ ಮ್ಯಾಕ್ಸಿಮಮ್ ಏನು ಮಾಡಬೇಕು ಅಂತಂದರೆ ಪಾಸ್ ಮಾಡಿ ನೀವೇ ಟ್ರೈ ಮಾಡಬೇಕು. ಓಕೆ, right, which one of the following statements is not true? The group Z plus is a cyclic group. A cyclic group of order n has phi of n number of generators. Any group of prime order is cyclic. Any group of order 4 is cyclic. ಡನ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಏನಂತ ಅಂದರೆ ಈ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಫಾಲೋಯಿಂಗ್ ಸ್ಟೇಟ್ಮೆಂಟು ಟ್ರೂ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಹಂಗಂದ್ರೆ ಏನು? 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಯಾವುದೋ ಒಂದು ಕರೆಕ್ಟ್ ಇಲ್ಲ. ಅದು ಯಾವುದು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ರೈಟ್? ಸೊ ರಿಮೆಂಬರ್ ಒನ್ ಥಿಂಗ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ ಸುಮ್ಮನೆ ಆನ್ಸರ್ ಯಾವುದೈತೆ ಅಂತ ನೋಡ್ಕೊಂಡು ಹೋಗೋದಲ್ಲ. ವಾಟ್ ಯು ಹ್ಯಾವ್ ಟು ಡೂ ಈಸ್ 3 ಕರೆಕ್ಟ್ ಇದೆ ಅಂತ ಇದ್ದಾವೆ ತಾನೇ, ಇಲ್ಲಿ ಒಂದು ಯಾವ್ದು ಕರೆಕ್ಟ್ ಇದೆಯೋ ಕರೆಕ್ಟ್ ಇಲ್ವೋ ಅದನ್ನು ಬಿಟ್ಟಾಕಿ. ಆದರೆ 3 ಕರೆಕ್ಟ್ ಇದಾವಲ್ಲ ಅವನ್ನ ಒಂದು ಬುಕ್ಕಲ್ಲಿ ರಿಸಲ್ಟ್ ಮಾಡರ್ನ್ ಆಲ್ಜಿಬ್ರಾದು ರಿಸಲ್ಟ್ಸ್ ಏನೇನಿದಾವೋ ಒಂದು ಕಡೆ ಬರ್ಕೊಳ್ಳಿ. ಟೋಪೋಲಜಿ ಕ್ವಶನ್ಸ್ ಬಂದರೆ ಅವನು ಅಷ್ಟೇ ಒಂದು ಕಡೆ ಬರ್ಕೊಳ್ಳಿ. ರೈಟ್? ಸೊ ದಟ್ ರಿವಿಷನ್ ಟೈಮಲ್ಲಿ ನೀವು ಮತ್ತೆ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಕೂತ್ಕೊಂಡು. ದೆನ್ ಯು ಗೋ ವಿತ್ ದ ನೋಟ್ಸ್ ದಟ್ ಯು ಹ್ಯಾವ್ ಪ್ರಿಪೇರ್ಡ್ ಬೈ ವಾಚಿಂಗ್ ದ ಲೆಕ್ಚರ್ಸ್. ಓಕೆ, ವೆಲ್ ಕಮ್ ಬ್ಯಾಕ್ ಟು ದಿಸ್. ದ ಗ್ರೂಪ್ Z ಪ್ಲಸ್ ಈಸ್ ಎ ಸೈಕ್ಲಿಕ್ ಗ್ರೂಪ್. ಆಗುತ್ತಾ? ಫಸ್ಟ್ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ ಆಗುತ್ತೋ ಇಲ್ವೋ ಅಂತ ಎಲ್ಲ ಚೆಕ್ ಮಾಡಿ. ಎಲ್ಲ ಸ್ಟೇಟ್ಮೆಂಟ್ಸ್ ನೆನ್ಪಿಟ್ಕೋಬೇಕು. ನಿಮ್ಮದೇನು ಥಿಯರಿ ಸಬ್ಜೆಕ್ಟಲ್ಲಿ ಓದ್ತಿರಲ್ಲ ಅವನ್ನ. ದೆನ್ ಯು ಟ್ರೈ ಟು ಸಾಲ್ವ್ ಇಟ್. ಸೊ ಆಪ್ಷನ್ ಎ ಬಂದುಬಿಟ್ಟು ಏನಿದೆ ನೋಡಿ, ದ ಗ್ರೂಪ್ Z ಪ್ಲಸ್ Z ಪ್ಲಸ್ ಇದೆ. ಸೊ ಅದೇನು ಆ್ಯಕ್ಚುಲಿ ಕೊಟ್ಟಿರೋದು, ಸೆಟ್ ಆಫ್ ಆಲ್ ಇಂಟೀಜರ್ಸ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಈಸ್ ಆಲ್ವೇಸ್ ಸೈಕ್ಲಿಕ್. ಹೌದಾ? ಕರೆಕ್ಟ್ ತಾನೆ? ನಮಗೆ ಅದರ ಒಂದು ರಿಸಲ್ಟ್ ಗೊತ್ತಿರಬೇಕು. ದ ಗ್ರೂಪ್ ದಟ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ಆಲ್ ದ ಇಂಟೀಜರ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಯಾವಾಗಲೂ ಕೂಡ ಸೈಕ್ಲಿಕ್ ಆಗುತ್ತೆ. ವಿತ್ ಜನರೇಟರ್ಸ್ ಏನು ಹೇಳಿ ಇದಕ್ಕೇನು ಜನರೇಟರ್ಸ್ ಬರುತ್ತೆ? 1 ಮತ್ತು -1. ಹೌದು ತಾನೆ? both can generate the set integers. So therefore ಇದು ಟ್ರೂ ಆಗುತ್ತೆ. ಹೌದಾ? ನೆಕ್ಸ್ಟ್ ಕಮಿಂಗ್ ಟು ಸೆಕೆಂಡ್ ಒನ್, ದಟ್ ಈಸ್ ಎ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ n ಹ್ಯಾಸ್ phi of n ನಂಬರ್ ಆಫ್ ಜನರೇಟರ್ಸ್. ದಿಸ್ ಈಸ್ ಆಲ್ಸೋ ಟ್ರೂ. ವೈ? ಬಿಕಾಸ್ ಆರ್ಡರ್ ಆಫ್ ದ ಗ್ರೂಪ್ ಬಂದುಬಿಟ್ಟು n ಇದ್ದಾಗ ಏನಾಗುತ್ತೆ ಹೇಳಿ? ವೆನ್ ಆರ್ಡರ್ ಆಫ್ ಗ್ರೂಪ್ ಈಸ್ n ಆ್ಯಂಡ್ G is cyclic, ಅವರೇ ಕೊಟ್ಟಿದ್ದಾರೆ cyclic group. Order of G is n and the group is cyclic. That implies what? G has phi of n generators ಅಂತ ನಾವು ಓದ್ತೇವೆ. ರೈಟ್? ಸೊ therefore B ಕೂಡ ಏನಾಗುತ್ತೆ? ಟ್ರೂ ಆಗುತ್ತೆ. ಸಿ ರಿಸಲ್ಟ್ ಅಂತೂ ಎವರ್ಗ್ರೀನ್ ರಿಸಲ್ಟು. ಎನಿ ಗ್ರೂಪ್ ಆಫ್ ಪ್ರೈಮ್ ಆರ್ಡರ್ ಈ ಸೈಕ್ಲಿಕ್. ಇದಂತೂ ನೀವು ಭಾಳನೇ ನೆನ್ಪಿಟ್ಕೋಬೇಕು. ಯಾಕಂದರೆ ಇದು ಮೋಸ್ಟ್ಲಿ ಎಲ್ಲೋದ್ರೂ ಆಲ್ಮೋಸ್ಟ್ ಒಂದು ಕ್ವಶನ್ ಆದರೂ ಈ ಥರ ಕೇಳಿರ್ತಾರೆ. ರೈಟ್? ಆ್ಯಂಡ್ ದೆನ್ ಕಮಿಂಗ್ ಟು ಎನಿ ಗ್ರೂಪ್ ಆಫ್ ಆರ್ಡರ್ 4 ಈಸ್ ಸೈಕ್ಲಿಕ್. ಇವು 3 ಕರೆಕ್ಟ್ ಆಗಿದೆ ಅಂದರೆ ಇದು ಫಾಲ್ಸೇ. ಬಟ್ ಯಾಕೆ ಫಾಲ್ಸ್ ಎಕ್ಸಾಕ್ಟ್ಲಿ? ವೈ? ಬಿಕಾಸ್ ಒಂದು ರಿಸಲ್ಟ್ ನೆನ್ಪಿಟ್ಕೊಳ್ಳಿ, ಯಾವುದೇ ಇರಲಿ ಇದು 4 ಅಂತ ಅಂದರೆ ನಥಿಂಗ್ ಬಟ್ Z2 ಕ್ರಾಸ್ Z2. ಹೊತ್ತಾನೆ? ಈ ಥರ ತಗೊಂಡ್ರೆ ನಿಮಗೊಂದು ರಿಸಲ್ಟ್ ಗೊತ್ತಿರಬೇಕು. ಏನು ರಿಸಲ್ಟ್ ಅದು? ಲೆಟ್ ಮಿ ಟೇಕ್ ದೀಸ್ ಶೀಟ್ಸ್. ನಾಟ್ ಅನ್ ಇಶ್ಯೂ, ವಿಲ್ ರೈಟ್ ಇಟ್ ಹಿಯರ್. ಸಿ, ಇದು ನೆನ್ಪಿಟ್ಕೊಳ್ಳಿ, ಒಂದು ಕಡೆ ಬರ್ಕೊಳ್ಳಿ ನೋಟ್ಸಲ್ಲಿ. Zm cross Zn is cyclic if and only if. ಯಾವಾಗ ಸೈಕ್ಲಿಕ್ ಆಗುತ್ತೆ? GCD of m, n is equal to 1. ಅಂದರೆ ಇಲ್ಲೇನು ನೀವು ಆರ್ಡರ್ ತೊಗೊತಿದ್ದೀರಲ್ಲ ಇದು ರಿಲೇಟಿವ್ಲಿ ಪ್ರೈಮ್ ಆಗಿರಬೇಕು. ನಾವು ಯು ಚೆಕ್ ಹಿಯರ್ 4 ಅಂದರೆ Z2 ಕ್ರಾಸ್ Z2. ಹೌದು ತಾನೆ? Z2 ಕ್ರಾಸ್ Z2. GCD of
m, n 2, 2 is equal to 1 ಬರುತ್ತಾ? ನೋ, ನಾಟ್ ಈಕ್ವಲ್ ಟು 1. ದೇರ್ ಫೋರ್ ನಾಟ್ ಸೈಕ್ಲಿಕ್. ಬಟ್ ಅವ್ರು ಕೊಟ್ಟಿರೋದೇನು? ಸೈಕ್ಲಿಕ್. ಹೌದು ತಾನೆ? ಪ್ಲಸ್ ಅಟ್ ದ ಸೇಮ್ ಟೈಮ್ ನೀವು K4 ಕೂಡ ಚೆಕ್ ಮಾಡ್ಬೋದು. K4 is equal to ಏನು ಬರುತ್ತೆ ನಮಗೆ? ಎಲಿಮೆಂಟ್ಸು E, A, B, C ಸಿಗುತ್ತೆ ತಾನೆ, ಸೆಲ್ಫ್ ಇನ್ವರ್ಸು ಆಗುತ್ತೆ. ಆರ್ಡರ್ ಆಫ್ E is equal to 1 ಬರುತ್ತೆ, ಆರ್ಡರ್ ಆಫ್ A is equal to 2 ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕು ಅನ್ಕೋತೀನಿ. ಬಟ್ ಇದು ಗೊತ್ತಿಲ್ಲ ಅಂತ ಅಂದ್ರೂ ಈ ರಿಸಲ್ಟ್ ಮಾತ್ರ ನೆನ್ಪಿಟ್ಕೊಳ್ಳಿ ನೀವು. ಹೌದಾ? ಈ ರಿಸಲ್ಟು ನೀಟಾಗಿ ನೆನ್ಪಿಟ್ಕೊಳ್ಳಿ. ರೈಟ್, ಇದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿಗೆ GCD ನಾಟ್ ಈಕ್ವಲ್ ಟು 1 ಬರ್ತಿದೆ. ಹೌದು ತಾನೆ? ಯಾಕೆ ಎಷ್ಟಾಗುತ್ತೆ ಇದಕ್ಕೆ? GCD 2 ತಾನೆ, and 2 is not equal to 1. Therefore this is not cyclic, but they have given cyclic. Therefore option D is the answer for 47, which is actually ಏನು? ಆಪ್ಷನ್ ಡಿ ಈಸ್ ನಾಟ್ ಟ್ರೂ. ಅದಕ್ಕೆ ಅದು ಆನ್ಸರ್ ಆಗುತ್ತೆ ಅದಕ್ಕೆ. ಹೌದಾ? ಕಮಿಂಗ್ ಟು ಕ್ವಶನ್ ನಂಬರ್ 48. ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್. ಐ ಥಿಂಕ್ ಯು ಕಾನ್ ಸಿ ದಿಸ್. ಲೆಟ್ ಮಿ ಜಸ್ಟ್ ಮೇಕ್ ಇಟ್. ಓಕೆ, ಸೊ ಏನು ಕೊಟ್ಟಿದ್ದಾರೆ ನೋಡಿ. ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್ ಆ್ಯಂಡ್ ಲೆಟ್ ಜಿ ಬಿ ಎ ಗ್ರೂಪ್ ಆಫ್ ಆರ್ಡರ್ ಪಿ ಸ್ಕ್ವೇರ್. ಇಫ್ ಜಿ ಈಸ್ ನಾಟ್ ಸೈಕ್ಲಿಕ್ ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಜಿ ಆಫ್ ಆರ್ಡರ್ ಪಿ ಈಸ್. ಆ್ಯಕ್ಚುಲಿ ಅವ್ರು ಕೊಟ್ಟಿರೋದೇನು ಹೇಳಿ? ಕ್ಲೀನಾಗೆ ಓದಿಬಿಟ್ಟು ನನಗೆ ಹೇಳಿ. ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಫಸ್ಟ್. ಕ್ವಶನ್ ಅರ್ಥ ಆದರೆ ಮ್ಯಾಥಮೆಟಿಕ್ಸಲ್ಲಿ ಅರ್ಧ ಸೊಲ್ಯೂಷನ್ ಸಿಕ್ಕಂಗೆ ಅಂತ ಹೇಳ್ತಾರೆ. ಹೌದು ತಾನೆ? ಸೊ ಏನು ಕೊಟ್ಟಿದ್ದಾರೆ ನೋಡಿ. ಪಿ ಅನ್ನೋದು ಒಂದು ಪ್ರೈಮ್ ನಂಬರು ಆ್ಯಂಡ್ ಆರ್ಡರ್ ಆಫ್ ಜಿ ಏನು ಕೊಟ್ಟಿದ್ದಾರೆ? ಪಿ ಸ್ಕ್ವೇರ್. ಇನ್ನೂ ಒಂದು ಕಂಡೀಷನ್ ಏನು ಕೊಟ್ಟುಬಿಟ್ಟಿದ್ದಾರೆ ಅಂದರೆ ಜಿ ಈಸ್ ನಾಟ್ ಅ ಸೈಕ್ಲಿಕ್ ಗ್ರೂಪ್. ಇನ್ ಕೇಸ್ ಜಿ ಸೈಕ್ಲಿಕ್ ಗ್ರೂಪ್ ಆಗೋದಿಲ್ಲ, ಆವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಜಿ ಆಫ್ ಆರ್ಡರ್ ಪಿ ಈಸ್, ಅಂದರೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸು ಆ ಗ್ರೂಪಲ್ಲಿ ಎಷ್ಟಿರ್ತವೆ ಅಂತ. ಗಾಟ್ ಇಟ್? ಸೊ ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್. ಓಕೆ, ಸೊ ಏನು ಕೊಟ್ಟಿದ್ದಾರೆ ಅಲ್ಲಿಗೆ? ಆರ್ಡರ್ ಆಫ್ ಜಿ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಕೊಟ್ಬಿಟ್ಟಿದ್ದಾರೆ. ರೈಟ್? ಆರ್ಡರ್ ಆಫ್ ಜಿ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಡನ್, ವಿಚ್ ಇಸ್ ಗಿವನ್. ಇಲ್ಲೇ ಇದೆ. ಲೆಟ್ ಜಿ ಬಿ ಎ ಗ್ರೂಪ್ ಅಷ್ಟೇ, ಸೈಕ್ಲಿಕ್ ಅಂತ ಮೆನ್ಷನ್ ಮಾಡಿಲ್ಲ. ಮುಂದ್ಗಡೆ ಕಂಡೀಷನಲ್ಲಿ ನಾಟ್ ಸೈಕ್ಲಿಕ್ ಅಂತಲೂ ಹೇಳಿದ್ದಾರೆ. ಫೋಕಸ್ ಆನ್ ದ್ಯಾಟ್ ಥಿಂಗ್ ಆಸ್ ವೆಲ್. ಓಕೆ, ಸೊ ಆರ್ಡರ್ ಆಫ್ ಜಿ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಅಂದರೆ ಡೈರೆಕ್ಟ್ ಒಂದು ರಿಸಲ್ಟ್ ಇದೆ. ಇದರಿಂದ 2 ಪಾಸಿಬಿಲಿಟಿ ನಾನು ಹೇಳ್ಬೋದು. ಹೌದಾ? 2 ಪಾಸಿಬಿಲಿಟೀಸ್. ಏನು ಹೇಳ್ಬೋದು? 2 ಕಂಡೀಷನ್ ಏನು? ಒಂದು, ಇದು ಈ ಥರ ಪಿ ಸ್ಕ್ವೇರ್ ಇದ್ದಾಗ, ಪಿ ಸ್ಕ್ವೇರ್ ಅಂದರೆ ಪ್ರೈಮ್ ನಂಬರ್, ಪಿ ಈಸ್ ಎ ಪ್ರೈಮ್ ನಂಬರ್, ದೇ ಹ್ಯಾವ್ ಮೆನ್ಷನ್ಡ್ ಇಟ್. ಸೊ ಆರ್ಡರ್ ಆಫ್ ಜಿ ಪಿ ಸ್ಕ್ವೇರ್ ಇದ್ದಾಗ ಆ ಗ್ರೂಪು ಅಬಿಲಿಯನ್ ಆಗಿರುತ್ತೆ ಅಥವಾ ಸೈಕ್ಲಿಕ್ ಪ್ಲಸ್ ಅಬಿಲಿಯನ್ ಆಗಿರುತ್ತೆ. ಹೌದು ತಾನೆ? ಇವೆರಡು ಕಂಡೀಷನ್ ನನಗೆ ಗೊತ್ತು. ಬಟ್ ನೆಕ್ಸ್ಟ್ ಸೆಂಟೆನ್ಸಲ್ಲೇ ಅವ್ರು ಕೊಟ್ಟಿದ್ದಾರೆ ಜಿ ಈಸ್ ನಾಟ್ ಸೈಕ್ಲಿಕ್ ಅಂತೂ ಆಗಲ್ಲ ಅಂದಮೇಲೆ ಈ ಕಂಡೀಷನ್ ನಾವು ನೋಡೋದು ಅವಶ್ಯಕತೆ ಇಲ್ಲ. ಕಮಿಂಗ್ ಟು ದಿಸ್ ಒನ್. ಸೊ ಅಬಿಲಿಯನ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಹೌದಾ? ಇದು ತಗೊತೀವಿ. ಈಗೇನಿದೆ? ಆರ್ಡರ್ ಆಫ್ ಜಿ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್, ದೆನ್ ಜಿ ಮಸ್ಟ್ ಬಿ ಅಬಿಲಿಯನ್ ಅಂತ ಬರ್ಕೋತೀವಿ. ಹೌದು ತಾನೆ? ಯಾಕೆ? ಸೈಕ್ಲಿಕ್ ಅಂತೂ ಅವರೇ ಕೊಟ್ಬಿಟ್ಟಿದ್ದಾರೆ, ಸೈಕ್ಲಿಕ್ ಆಗದೇ ಇಲ್ಲ ಅಂತ ಕೊಟ್ಬಿಟ್ಟಿದ್ದಾರೆ. ರೈಟ್? ಜಿ ಮಸ್ಟ್ ಬಿ ಎಬಿಲಿಯನ್. ಇದು ಯಾವ ಬೇಸ್ ಮೇಲೆ ಬರೆದಿದ್ದೀವಿ? ನಮಗೆ ಗೊತ್ತಿದೆ ರಿಸಲ್ಟ್. ಏನು ಹೇಳಿ? ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಸ್ಕ್ವೇರ್ ಈಸ್ ಅಬಿಲಿಯನ್ ಅಂತ ಗೊತ್ತು. ಸೊ ದೇರ್ಫೋರ್ ನಾನು ಜಿನ ಈಗ ಏನಂತ ತಗೋಬೋದು ಹೇಳಿ? ಅಬಿಲಿಯನ್ ಅಂದ ತಕ್ಷಣ ಝೆಡ್ ಪಿ ಕ್ರಾಸ್ ಝೆಡ್ ಪಿ. ಕೆನ್ ಐ ರೈಟ್ ಲೈಕ್ ದಿಸ್? ರೈಟ್? ಇದರಲ್ಲಿ ಎಷ್ಟು ಎಲಿಮೆಂಟ್ ಇದ್ದಾವೆ? ಅವ್ರು ಕೇಳಿರೋ ಕ್ವಶನ್ ಏನು ಹೇಳಿ? ಇದೆ. ಏನು? ಆರ್ಡರ್ ಆಫ್ ಜಿ ಪಿ ಸ್ಕ್ವೇರ್ ಇದ್ದು ಮತ್ತು ಜಿ ನಾಟ್ ಸೈಕ್ಲಿಕ್, ಆವಾಗ ಜಿ ಏನು? ಅಬಿಲಿಯನ್ ಇರುತ್ತೆ. ಅಂದರೆ ಗ್ರೂಪ್ ಈ ಥರ ಇದೆ. ಅವ್ರು ಕೇಳ್ತಿರೋದೇನು ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿಸ್ ಗ್ರೂಪ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿಸ್ ಜಿ ಆಫ್ ಆರ್ಡರ್ ಪಿ ಈಸ್ ದ ಕ್ವೆಶನ್. ಓಕೆ, ಸೊ ಅದೇ ಕ್ವಶನ್. ಈಗ ನೋಡಿ, ಪಾಸಿಬಲ್ ಎಲಿಮೆಂಟ್ಸ್ ಏನಿದೆ ಝೆಡ್ ಪಿಗೆ? ಒಂದೇ ಒಂದು ಸಿಂಗಲ್ ಎಲಿಮೆಂಟ್ ಇದಕ್ಕೆ, ಸಿಂಗಲ್ ಇದಕ್ಕೆ ಸೆಟ್ಟಿಗೆ ಅಷ್ಟೇ. 1, ಪಿ ಈಸ್ ದ ಪಾಸಿಬಿಲಿಟಿ. ಇದಕ್ಕೇನಿದೆ? 1, ಪಿ. ಹೌದು ತಾನೆ? ಸೊ ನಾವೇನು ಮಾಡ್ತೀವಿ? ಇದನ್ನು ಕ್ರಾಸ್ ಮಾಡಿರಿ. ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ಏನು ಸಿಗುತ್ತೆ ನಿಮಗೆ? 1, 1, ಪಿ, ಪಿ, 1, ಪಿ ಸಿಗುತ್ತೆ. ಹೌದು ತಾನೆ? ಸೊ ವೆನ್ ಯು ಟೇಕ್ ದ ಎಲ್ ಸಿ ಎಮ್ ಆಫ್ ದೀಸ್ ಆರ್ಡರ್ಡ್ ಪೇಸ್, ಎಲ್ ಸಿ ಎಮ್ ಏನು ಸಿಗುತ್ತೆ ನಿಮಗೆ? 1, ಪಿ, ಇದಕ್ಕೆ ಪಿ, ಪಿ, ಪಿ ಎಲ್ ಸಿ ಎಮ್ ಏನು? ಪಿ. ರೈಟ್? ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಪಿ ಈಸ್ ಈಕ್ವಲ್ ಟು ಏನು ಬರಿಬೋದು? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಪಿ, ಎಲಿಮೆಂಟ್ಸ್ ಆಫ್ ಆರ್ಡರ್ ಪಿ ಇನ್
ಝೆಡ್ ಪಿ ಕ್ರಾಸ್ ಝೆಡ್ ಪಿ ಈಸ್ ಈಕ್ವಲ್ ಟು ಏನು ಬರಿಬೋದು, ಫೈ ಆಫ್ ಒನ್, ಹೌದಾನೆ ಜನರೇಟರ್ಸ್ ಇಂದು ಕಾನ್ಸೆಪ್ಟು, ರೈಟ್, ಫೈ ಆಫ್ ಪಿ ಪ್ಲಸ್ ಫೈ ಆಫ್ ಪಿ, ಫೈ ಆಫ್ ಒನ್ ಪ್ಲಸ್ ಫೈ ಆಫ್ ಪಿ, ಫೈ ಆಫ್ ಪಿ. ಸೊ ಫೈ ಆಫ್ ಒನ್ ಅಂದರೆ ಎಷ್ಟು, ಒನ್ ತಾನೆ, ಆ್ಯಂಡ್ ಫೈ ಆಫ್ ಪಿ ನಥಿಂಗ್ ಬಟ್ ಪಿ ಮೈನಸ್ ಒನ್, ಅಗೇನ್ ಫೈ ಆಫ್ ಪಿ, ಪಿ ಮೈನಸ್ ಒನ್, ದಿಸ್ ಈಸ್ ಒನ್, ಪ್ಲಸ್ ಫೈ ಆಫ್ ಪಿ ಇಂಟು ಫೈ ಆಫ್ ಪಿ ನಥಿಂಗ್ ಬಟ್ ಪಿ ಮೈನಸ್ ಒನ್ ಹೋಲ್ ಸ್ಕ್ವೇರ್, ಹೌದಾನೆ. ಸೊ ಪಿ ಮೈನಸ್ ಒನ್ ಇಂಟು ಒನ್, ಪಿ ಮೈನಸ್ ಒನ್, ಪಿ ಮೈನಸ್ ಒನ್ ಇಂಟು ಒನ್, ಪಿ ಮೈನಸ್ ಒನ್, ಎರಡು ಕ್ವಾಂಟಿಟಿ ಸೇಮ್ ಆ್ಯಡ್ ಮಾಡಿ, ನಥಿಂಗ್ ಬಟ್ 2 ಟೈಮ್ಸ್ ಆಫ್ ಪಿ ಮೈನಸ್ ಒನ್, ಹೌದಾನೆ. ಪ್ಲಸ್ ಇದನ್ನು ಸಾಲ್ವ್ ಮಾಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2p ಮೈನಸ್ 2 ಇಂಟು 1 2 ಪ್ಲಸ್ ಪಿ ಸ್ಕ್ವೇರ್ ಪ್ಲಸ್ 1 ಮೈನಸ್ 2p ಪ್ಲಸ್ 2p ಮೈನಸ್ 2p ಕ್ಯಾನ್ಸಲ್, ಹೌದಾನೆ. ಪಿ ಸ್ಕ್ವೇರ್ ಮೈನಸ್ 2 ಪ್ಲಸ್ 1 ಎಷ್ಟಾಗುತ್ತೆ, ಮೈನಸ್ 2 ಪ್ಲಸ್ 1 ಎಷ್ಟಾಗುತ್ತೆ, ದಟ್ ಇಸ್ 1 ಮೈನಸ್ 2, ದಟ್ ಇಸ್ ಮೈನಸ್ 1. ಅಲ್ಲಿಗೆ ಪಿ ಸ್ಕ್ವೇರ್ ಮೈನಸ್ 1 ಈಸ್ ದ ಆನ್ಸರ್. ವೇರ್ ಇಸ್ ದ್ಯಾಟ್, ಸಿ, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ಲೀನಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಿಮಗೆ, ಹೌದಾ. ದಿಸ್ ಈಸ್ ವಾಟ್ ಈಸ್ ದ ಆನ್ಸರ್ ಫಾರ್ ಯು. ಎಸ್, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 49, ಇಫ್ ಫೈ ಡಿನೋಟ್ಸ್ ಯೂಲರ್ಸ್ ಟೋಷೆಂಟ್ ಫಂಕ್ಷನ್. ಈ ಕ್ವಶನ್ ಇನ್ನೇನು ಇದು ಡೈರೆಕ್ಟ್ ಥಿಯರಮ್ ಆ್ಯಂಡ್ ಸ್ಟೇಟ್ಮೆಂಟೇ ಕೊಟ್ಬಿಟ್ಟಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ ಗಾಸ್ ಥಿಯರಮ್, ಹೌದು ತಾನೆ. ಸೊ ಡೈರೆಕ್ಟ್ ಸ್ಟೇಟ್ಮೆಂಟ್ ಇದೆ, ಯು ಕ್ಯಾನ್ ಡೈರೆಕ್ಟ್ಲಿ ಟಿಕ್ ದ ಆನ್ಸರ್ ಇಸ್ ಆಪ್ಷನ್ ಸಿ. ಓಕೆ, ಇದೇನೋ ಫೈ ಡಿನೋಟ್ಸ್ ದ ಯೂಲರ್ಸ್ ಟೋಷೆಂಟ್ ಫಂಕ್ಷನ್, ದೆನ್ ಫಾರ್ ಎನಿ ಪಾಸಿಟಿವ್ ಇಂಟಿಜರ್ n, the summation of phi of d where d divides n equals n. ಆಲ್ ರೈಟ್, ಡೈರೆಕ್ಟ್ ಇದೆ, ಅದನ್ನೇನು ಮಾಡೋಕ್ಕಾಗೋದಿಲ್ಲ, ಗಾಸ್ ಥಿಯರಮ್ ಸ್ಟೇಟ್ಮೆಂಟ್, ದಟ್ ಈಸ್ ಓಕೆ, ರೈಟ್. ಸೊ ದೇರ್ ಫೋರ್ ಆನ್ಸರ್ ಈಸ್ ವಾಟ್, ಆಪ್ಷನ್ ಸಿ. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 50, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ. ಅಂದರೆ ಏನು, ಅಗೇನ್ ಸೇಮ್ ಥಿಂಗ್, 4 ಸ್ಟೇಟ್ಮೆಂಟಲ್ಲಿ 3 ಸ್ಟೇಟ್ಮೆಂಟು ಕರೆಕ್ಟ್ ಇದೆ, ಯಾವುದೋ ಒಂದು ಕರೆಕ್ಟ್ ಇಲ್ಲ, ಅದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಐ ಥಿಂಕ್ ದಿಸ್ ಇಸ್ ವಿಸಿಬಲ್ ಫಾರ್ ಯು. ಇಫ್ ಇಟ್ ಇಸ್ ನಾಟ್ ವಿಸಿಬಲ್, ಐ ಕ್ಯಾನ್ ಅಗೇನ್ ಝೂಮ್ ಇಟ್ ಫಾರ್ ಯು, ರೈಟ್. ಸಿ ಹಿಯರ್, ಫಾರ್ ದೋಸ್ ಹೂ ಡು ನಾಟ್ ಹ್ಯಾವ್ ದ ಕ್ವೆಶನ್ ಪೇಪರ್ಸ್, ಕೆಲವೊಬ್ಬರು ಕ್ವೆಶನ್ ಪೇಪರ್ ಇಲ್ಲ ಅಂತ ಹೇಳಿದ್ದಕ್ಕೆ ಝೂಮ್ ಮಾಡಿ ತೋರಿಸ್ಬೇಕಾಗಿದೆ ಇದನ್ನು, ರೈಟ್. ಆರ್ ಎಲ್ಸ್ ಯು ಶುಡ್ ಮೇಕ್ ಶೂರ್ ಒಂದು ಜೆರಾಕ್ಸ್ ಕಾಪಿ ಇಟ್ಕೊಳ್ಳಿ ಕ್ವೆಶನ್ ಪೇಪರ್ದು, ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ನಿಮಗೆ ಈಸಿ ಆಗುತ್ತೆ ಸಾಲ್ವ್ ಮಾಡಬೇಕಾದ್ರೆ, ಹೌದಾ, ರೈಟ್. ಓಕೆ, ಸೊ ಕ್ವೆಶನ್ ನಂಬರ್ 50, ದ ಐಡಿಯಲ್ ಎಕ್ಸ್ ಈಸ್ ಎ ಪ್ರೈಮ್ ಐಡಿಯಲ್ ಇನ್ ಝೆಡ್ ಆಫ್ ಎಕ್ಸ್. ಫಸ್ಟ್ ಪಾಸ್ ಮಾಡಿ, ಎಸ್, ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಟು ಸಾಲ್ವ್ ಇಟ್ ಬೈ ಯೋರ್ ಸೆಲ್ಫ್. ಓಕೆ, ಇನ್ ಕೇಸ್ ಯು ಗೆಟ್ ದ ಆನ್ಸರ್, ವೆಲ್ ಆ್ಯಂಡ್ ಗುಡ್. ಇಫ್ ಯು ಡೋಂಟ್ ಗೆಟ್ ದ ಆನ್ಸರ್, ರೆಸ್ಯೂಮ್ ದ ವಿಡಿಯೋ ಆ್ಯಂಡ್ ವಾಚ್ ಇಟ್. ಸೊ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ, ನೀವೇ ಯೋಚನೆ ಮಾಡಿ ಯಾವುದು ಆಪ್ಷನ್ ಸರಿ ಆಗಬಹುದು ಅಂತೇಳಿ ಯೋಚನೆ ಮಾಡಿ, ರೈಟ್. ಕಮಿಂಗ್ ಟು ಎಸ್, ಆಪ್ಷನ್ ಎ. ಆಪ್ಷನ್ ಎಗೆ ಚೆಕ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಫಸ್ಟ್ ಆಫ್ ಆಲ್ ಇದಕ್ಕೆ ಯಾವ ರಿಸಲ್ಟ್ ಯೂಸ್ ಮಾಡ್ತೀರಾ, ಒಂದು ನಮಗೆ ಗೊತ್ತಿದೆ, ಏನು, ಕಾಮ್ಯುಟೇಟಿವ್ ರಿಂಗ್ ವಿತ್ ಯೂನಿಟಿ. ಆರ್ನ ಕಾಮ್ಯುಟೇಟಿವ್ ರಿಂಗ್ ವಿತ್ ಯೂನಿಟಿ ತಗೊಂಡು ಒಂದು ಡಿನಾಮಿನೇಟರ್ ತೊಗೊಳ್ಳಿ. ಏನಿದು ಐ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಐಡಿಯಲ್, ಹೌದಾ. ರಿಸಲ್ಟ್ ಯಾವ್ದು ನೀವು ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ರೈಟ್. ಐ ಈಸ್ ದ ಐಡಿಯಲ್ ಆಫ್ ಆರ್, ಆ್ಯಂಡ್ ಈ ಕೋಶಂಟ್ ಏನಿದೆಯಲ್ಲ ಆರ್ ಬೈ ಐ, ಇದು ಇಂಟಿಗ್ರಲ್ ಡೊಮೇನ್ ಅಂತ ಆಗಬೇಕು ಅಂದರೆ ಏನಾಗಿರಬೇಕು, ಒಂದು ರಿಸಲ್ಟ್ ಇದೆ ನೋಡಿ, ಆರ್ ಬೈ ಐ ಈಸ್ ಇಂಟಿಗ್ರಲ್ ಡೊಮೇನ್ ಇಫ್ ಆ್ಯಂಡ್ ಓನ್ಲಿ ಇಫ್ ದಿಸ್ ಐಡಿಯಲ್ ಈಸ್ ಪ್ರೈಮ್. ಯು ಗಾಟ್ ಮೈ ಪಾಯಿಂಟ್, ರೈಟ್. ಇಫ್ ದಿಸ್ ಐಡಿಯಲ್ ಈಸ್ ಪ್ರೈಮ್, ಆರ್ ಬೈ ಐ ಅನ್ನೋದೇನಾಗುತ್ತೆ, ಇಂಟೆಗ್ರಲ್ ಡೊಮೇನ್ ಆಗುತ್ತೆ. ಅದೇ ರೀತಿ ಆರ್ ಬೈ ಒಂದು ಪ್ರೈಮ್ ನಂಬರ್ ತೊಗೊಳ್ಳಿ, ಪ್ರೈಮ್ ಪಿ, ಓಕೆ, ಎಮ್ ಎ ತೊಗೊಂಡ್ಬಿಟ್ರೆ ಅತ್ಲಾಗೆ ಈಸ್, ಇದು ಈ ಕೋಶಂಟು, ದಿಸ್ ಈಸ್ ಎ ಫೀಲ್ಡ್, ಇದು ಫೀಲ್ಡ್ ಆಗುತ್ತೆ. ಇಫ್ ಆ್ಯಂಡ್ ಓನ್ಲಿ ಇಫ್ ಎಮ್ ಏನಾಗಿರಬೇಕು, ಈ ಎಮ್ ಇದೆಯಲ್ಲ, ಈ ಎಮ್ ಏನಾಗಿರಬೇಕು, ಮ್ಯಾಕ್ಸಿಮಲ್ ಐಡಿಯಲ್ ಆಗಿರಬೇಕು. ಈ ರಿಸಲ್ಟ್ನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡೋಣ, ಆಪ್ಷನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಆಪ್ಷನ್ ಎ ಬಂದುಬಿಟ್ಟು ಎಸ್, ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ದ ಐಡಿಯಲ್ ಎಕ್ಸ್ ಇಸ್ ಎ ಪ್ರೈಮ್ ಐಡಿಯಲ್ ಇನ್ ಝೆಡ್ ಆಫ್ ಎಕ್ಸ್. ಪ್ರೈಮ್ ಅಂದರೆ ಪ್ರೈಮ್
ಇಫ್ ಆರ್ ಬೈ ಐ ಈಸ್ ಇಂಟೆಗ್ರಲ್ ಡೊಮೇನ್ ಬಂದರೆ ಸಾಕು ನಮಗೆ, ಹೌದಾ? ಅವ್ರು ಕೊಟ್ಟಿರೋದೇನು ಆರ್ ಅಲ್ಲ, ಅಲ್ಲಿ ಕೊಟ್ಟಿರೋದೇನು ಝೆಡ್. ಸೊ ರಿಂಗ್ ಯಾವುದು ಕೊಟ್ಟಿದ್ದಾರೆ? ಝೆಡ್ ಆಫ್ ಎಕ್ಸ್. ಎಸ್ ಆರ್ ನೋ? ದ ಐಡಿಯಲ್ ಜನರೇಟೆಡ್ ಬೈ ಏನಿದೆ ಇಲ್ಲಿ? ಎಕ್ಸ್ ಇದೆ. ನಥಿಂಗ್ ಬಟ್ ಐಡಿಯಲ್ ಜನರೇಟೆಡ್ ಈಸ್ ನಥಿಂಗ್ ಬಟ್ ದಿಸ್ ಇಸ್ ದ ಐಡಿಯಲ್. ಎಸ್ ಆರ್ ನೋ? ಸೊ ಯು ಟೇಕ್ ದ ಕ್ವೋಷಂಟ್ ಫಾರ್ಮ್ ತೊಗೊಂಡು ಇಂಟೆಗ್ರಲ್ ಡೊಮೇನ್ ಬಂದರೆ ಇಟ್ ಈಸ್ ಪ್ರೈಮ್ ಅಂತ ಹೇಳ್ಬೋದು, ಹೌದಾ? ಸೊ ಆರ್ ಬೈ ಐ ಫಾರ್ಮ್ ರಿಂಗ್ ಬೈ ದಿಸ್ ಫಾರ್ಮ್. ರಿಂಗ್ ಯಾವುದಿದೆ ಇಲ್ಲಿ? ರಿಯಲ್ ನಂಬರ್ಸ್ ಏನಿದೆ. ಐಡಿಯಲ್ ಜನರೇಟೆಡ್ ಇಸ್ ದಿಸ್ ಈಸ್ ಐಸೋಮಾರ್ಫಿಕ್ ಟು ಝೆಡ್. ಎಸ್ ಆರ್ ನೋ? ಇದು ಕ್ಯಾನ್ಸಲ್ ಆಗೋದಿಲ್ಲ, ಬಟ್ ಕ್ಯಾನ್ಸಲ್ ಅಂತ ಅಂದ್ಕೊಳ್ರಿ ಅಷ್ಟೇ. ಆ್ಯಕ್ಚುಲಿ ಹಂಗೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೋದಿಲ್ಲ, ಅದನ್ನು ಜಸ್ಟ್ ಐಸೋಮಾರ್ಫಿಸಮ್ ಇಲ್ಲಿ ತೋರಿಸ್ರಿ. ಐಸೋಮಾರ್ಫಿಕ್ ಟು ಝೆಡ್. ಆ್ಯಂಡ್ ಝೆಡ್ ಈಸ್ ವಾಟ್? ವಿ ನೋ ದಟ್ ದಿಸ್ ಈಸ್ ಝೆಡ್ ಈಸ್ ಇಂಟೆಗ್ರಲ್ ಡೊಮೇನ್. ಎಸ್ ಆರ್ ನೋ? ದಿಸ್ ಈಸ್ ಇಂಟೆಗ್ರಲ್ ಡೊಮೇನ್, ಬಟ್ ಇಟ್ ಈಸ್ ನಾಟ್ ಎ ವಾಟ್? ಫೀಲ್ಡ್. ಡನ್. ಸೊ ಇದು ಇಂಟೆಗ್ರಲ್ ಡೊಮೇನ್ ಆಗ್ತಾ ಇದೆ ಅಂದರೆ ಇಲ್ಲಿ ನೋಡಿ, ಇಂಟೆಗ್ರಲ್ ಡೊಮೇನ್ ಆಗ್ತಾ ಇದೆ. ಡಿನಾಮಿನೇಟರಲ್ಲಿ ಇರೋದೇನಾಗುತ್ತೆ? ಪ್ರೈಮ್. ನಥಿಂಗ್ ಬಟ್ ಹಿಯರ್ ದಿಸ್ ಐಡಿಯಲ್ ಈಸ್ ಪ್ರೈಮ್. ಗಾಟ್ ಇಟ್? ಅವರು ಹೇಳಿರೋದು ಅದೇ. ದ ಐಡಿಯಲ್ ಈಸ್ ಎ ಪ್ರೈಮ್ ಐಡಿಯಲ್ ಇನ್ ಝೆಡ್ ಆಫ್ ಎಕ್ಸ್. ಇಲ್ಲಿ ಇನ್ನೊಂದು ಹೇಳಿದ್ದಾರೆ, ದ ಐಡಿಯಲ್ ಈಸ್ ಎ ಮ್ಯಾಕ್ಸಿಮಮ್ ಐಡಿಯಲ್ ಇನ್. ಇದೇ ಸೇಮ್ ಕಾನ್ಸೆಪ್ಟಲ್ಲಿ ಮ್ಯಾಕ್ಸಿಮಲ್ ಐಡಿಯಲ್ ಆಗಬೇಕಿತ್ತು ಅಂದರೆ ಇದೇನಾಗಬೇಕು? ಇಲ್ಲಿ ಫೀಲ್ಡ್ ಆಗಬೇಕು ತಾನೆ, ಬಟ್ ಇಲ್ಲಿ ಫೀಲ್ಡ್ ಆಗಿಲ್ಲ. ವೈ? ಝೆಡ್ ಹಿಯರ್ ಇಟ್ ಈಸ್ ಎ ಇಂಟೆಗ್ರಲ್ ಡೊಮೇನ್ ಬಟ್ ನಾಟ್ ಎ ಫೀಲ್ಡ್, ರೈಟ್? ಸೊ ಆಪ್ಷನ್ ಎ ಬಂದುಬಿಟ್ಟು ಟ್ರೂ ಆಗುತ್ತೆ, ಆಪ್ಷನ್ ಬಿ ಬಂದುಬಿಟ್ಟು ನಾಟ್ ಟ್ರೂ ಆಗುತ್ತೆ, ಹೌದಾ? ಅವ್ರು ಕೇಳಿರೋದು ಅದೇ, ವಿಚ್ ಈಸ್ ನಾಟ್ ಟ್ರೂ? ಆಪ್ಷನ್ ಬಿ ಡೈರೆಕ್ಟ್ಲಿ ಹೇಳ್ಬೋದು, ರೈಟ್? ಆಪ್ಷನ್ ಸಿ, ಆಪ್ಷನ್ ಡಿನ ನೀವು ಮಾಡ್ಕೋಬೋದು ಅನ್ಕೋತೀನಿ. ಏನು ಮಾಡ್ತೀರಾ? ಆಪ್ಷನ್ ಸಿಯಲ್ಲಿ ದ ಐಡಿಯಲ್ ಇಸ್ ಮ್ಯಾಕ್ಸಿಮಮ್ ಐಡಿಯಲ್ ಇನ್ ಆರ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಆರು ಮೀನ್ಸ್ ರಿಯಲ್ ನಂಬರ್ ಸೆಟ್, ಹೌದಾ? ಸೊ ಆರ್ ಆಫ್ ಎಕ್ಸಲ್ಲಿ ನಾವು ಚೆಕ್ ಮಾಡಿದಾಗ ನಥಿಂಗ್ ಬಟ್ ಐಸೋಮಾರ್ಫಿಕ್ ಟು ಆರ್ ಅಂದರೆ ಏನು? ರಿಯಲ್ ನಂಬರ್ ಸೆಟ್ ತಾನೆ. ರಿಯಲ್ ನಂಬರ್ಸ್ ಏನಾಗಿದೆ ಹೇಳಿ? ದಿಸ್ ಇಸ್ ಫೀಲ್ಡ್. ಎಸ್ ಆರ್ ನೋ? ರಿಯಲ್ ನಂಬರ್ಸ್ ಇದು ಫೀಲ್ಡ್ ತಾನೆ. ಆ್ಯಂಡ್ ವಿ ನೋ ದ ರಿಸಲ್ಟ್, ಎವ್ರಿ ಫೀಲ್ಡ್ ಈಸ್ ಎ ವಾಟ್? ಇಂಟೆಗ್ರಲ್ ಡೊಮೇನ್. ಸೊ ಇದು ಫೀಲ್ಡು ಆಗ್ತಾ ಇದೆ, ಇಂಟೆಗ್ರಲ್ ಡೊಮೇನು ಆಗ್ತಾ ಇದೆ, ಫೀಲ್ಡು ಆಗ್ತಾ ಇದೆ, ಇಂಟೆಗ್ರಲ್ ಡೊಮೇನು ಆಗ್ತಾ ಇದೆ. ದೆನ್ ಇಟ್ ಈಸ್ ಬೋತ್ ಪ್ರೈಮ್ ಆ್ಯಂಡ್ ಮ್ಯಾಕ್ಸಿಮಮ್ ಐಡಿಯಲ್ ಕೂಡ ಆಗಿರುತ್ತೆ ಅಂತ. ಅಲ್ಲಿಗೆ ಇವ್ರು ಕೊಟ್ಟಿರೋದು ಒಂದೇ ಕಂಡೀಷನ್, ಮ್ಯಾಕ್ಸಿಮಮ್ ಐಡಿಯಲ್, ನಾಟ್ ಎನ್ ಇಶ್ಯೂ. ಸೊ ಸಿ ಏನಾಗುತ್ತೆ? ಟ್ರೂ ಆಗುತ್ತೆ. ಕಮಿಂಗ್ ಟು ಆಪ್ಷನ್ ಡಿ, ಏನು ಕೊಟ್ಟಿದ್ದಾರೆ? ಕಾಂಪ್ಲೆಕ್ಸ್. ಎಸ್ ಆರ್ ನೋ? ರಿಂಗ್ ಡಿವೈಡೆಡ್ ಬೈ ಐಡಿಯಲ್ ಜನರೇಟೆಡ್ ಎಕ್ಸ್. ಸೊ ಐಸೋಮಾರ್ಫಿಕ್ ಟು ಸೇಮ್ ಅಗೇನ್ ಕಾಂಪ್ಲೆಕ್ಸ್. ಆ್ಯಂಡ್ ಕಾಂಪ್ಲೆಕ್ಸ್ ಫೀಲ್ಡ್ ಬಗ್ಗೆನೂ ಮಾತಾಡ್ತಿರ್ತಾನೆ. ಸೊ ಇಟ್ ಈಸ್ ಎ ಫೀಲ್ಡ್ ಆ್ಯಂಡ್ ಎವ್ರಿ ಫೀಲ್ಡ್ ಈಸ್ ಎ ಇಂಟೆಗ್ರಲ್ ಡೊಮೇನ್ ಆಗಿದೆ ಅಂದರೆ ಐಡಿಯಲ್ ಏನಿದೆಯೋ ಅದು ಪ್ರೈಮ್. ಫೀಲ್ಡ್ ಆಗಿದೆ ಅಂದರೆ ಐಡಿಯಲ್ ಏನಿದೆಯೋ ಅದು ಮ್ಯಾಕ್ಸಿಮಲ್ ಐಡಿಯಲ್, ಹೌದು ತಾನೆ? ಇಷ್ಟೇ, ಇವು ಮೂರೇ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೋಬೇಕು. ಈ ರಿಸಲ್ಟು ಅದ್ರ ತಕ್ಕಂತೆ ಇದನ್ನು ಬರೆದಿದ್ದೀನಿ. ಅವ್ರು ಏನು ಕೊಟ್ಟಿದ್ದಾರೆ? ದಿಸ್ ಇಸ್ ಎ ಪ್ರೈಮ್ ಐಡಿಯಲ್. ಎಸ್ ಆರ್ ನೋ? ಪ್ರೈಮ್ ಐಡಿಯಲ್. ಅದ್ರ ಮುಂಚಿತವಾಗಿ ದಿಸ್ ಇಸ್ ಎ ಮ್ಯಾಕ್ಸಿಮಮ್ ಐಡಿಯಲ್ ಅಂದರೆ ಫೀಲ್ಡ್ ಆಗಿದೆ, ಮ್ಯಾಕ್ಸಿಮಲ್ ಐಡಿಯಲ್. ಸೊ ದೇರ್ಫೋರ್ ಆಪ್ಷನ್ ಡಿ ಕೂಡ ಟ್ರೂ ಆಗುತ್ತೆ. ಅವ್ರು ಕೇಳಿರೋದು ನಾಟ್ ಟ್ರೂ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದ್ಯಾಟ್. ಓಕೆ, ಎಸ್. ಸೊ ಕಮಿಂಗ್ ಟು 51 question, which one of the following statements is not true? Let me zoom it for you again. Right, which one of the following statements is not true? Again the same meaning. ಏನು 3 ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದ್ದಾವೆ, ಯಾವುದೋ ಒಂದು ಕರೆಕ್ಟ್ ಇಲ್ಲ, ಅದನ್ನು ಹುಡುಕಬೇಕಾಗಿದೆ, ರೈಟ್? So pause the video and try to solve it. Pause the video and try to solve it. If you can get the answer, try ಮಾಡಿ ಫಸ್ಟು. ಎಸ್. ಸೊ ಲೀನಿಯರ್ ಕಾಂಗ್ರುಯೆನ್ಸ್ ಕಾನ್ಸೆಪ್ಟು ಯೂಸ್ ಆಗಿದೆ, ಹೌದಾ? ಎಸ್, ಲೀನಿಯರ್ ಕಾಂಗ್ರುಯೆನ್ಸ್ ಅಂದರೆ ಏನು ಹೇಳಿ? ಆ ಕಾನ್ಸೆಪ್ಟ್ ಬರುತ್ತೆ ಅಷ್ಟೇ. ಇಲ್ಲಿ ಭಾಳ ಈಸಿ ಇದೆ ಇದು ಕೂಡ. ಎ ಎಕ್ಸ್ congruent to B mod m. ಇದೇ ಲೀನಿಯರ್ ಕಾಂಗ್ರುಯೆನ್ಸ್ ಅಂದರೆ, ಸಿಂಪಲ್ ಥಿಂಗ್, ರೈಟ್? ಇದ್ರ ಮೀನಿಂಗ್ ಏನು ಅಂದರೆ, ಇದು ಲೀನಿಯರ್ ಕಾಂಗ್ರುಯೆನ್ಸ್ ಇದೆಯಲ್ಲ, ಇದಕ್ಕೆ ಸೊಲ್ಯೂಷನ್, ದಿಸ್ ಹ್ಯಾಸ್ ಅ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಇಫ್ ಜಿ ಸಿ ಡಿ ಬಂದುಬಿಟ್ಟು GCD ಆಫ್ A, M ಇಸ್ ಈಕ್ವಲ್ ಟು D. ಅಥವಾ ದಿಸ್ ಹ್ಯಾಸ್ ಸೊಲ್ಯೂಷನ್ ಇಫ್ ಆ್ಯಂಡ್ ಓನ್ಲಿ ಇಫ್ ಡಿ ಏನು ಮಾಡಬೇಕು? ಡಿವೈಡ್ಸ್ ಬಿ. ಡಿ ಇದೇನು GCD ಸಿಗುತ್ತಲ್ಲ, ದಿಸ್ ಇಸ್ ದ GCD ಆ್ಯಂಡ್ ದಿಸ್ ಶುಡ್ ಡಿವೈಡ್ ದಿಸ್ ಎಲಿಮೆಂಟ್ ಬಿ. ಅರ್ಥ ಆಯ್ತಾ? ಈ ಕಾನ್ಸೆಪ್ಟ್ ಇಷ್ಟು ಕಾನ್ಸೆಪ್ಟನ್ನ ಯೂಸ್ ಮಾಡಿ ಈ ಕ್ವೆಶನ್ ಸಾಲ್ವ್ ಮಾಡ್ಬೋದು. ಸೊ ಏನು ಮಾಡಿ, ಈಗ ಒಂದೊಂದೇ ಇದನ್ನು ಏನು ಮಾಡಿ ಸಾಲ್ವ್ ಮಾಡಿ. ನೀವು ಆಪ್ಷನ್ ಎ ಸಾಲ್ವ್ ಮಾಡಿ. ಏನು ಕೊಟ್ಟಿದ್ದಾರೆ ನೋಡಿ? 15x ಕಾಂಗ್ರುಯೆಂಟ್ ಟು 6 mod 18. ಹೌದಾ? ಸಾಲ್ವ್ ಮಾಡ್ಬೋದಾ? 15 ಎ ಅಂದರೆ ಎಷ್ಟು? 15. ಬಿ ಅಂದರೆ ಎಷ್ಟು? 6. ಎಮ್ ಅಂದರೆ ಎಷ್ಟು? 18 ಇದೆ. ಎ ಕಾಮ ಎಮ್ಮಿಗೆ ಅಂದರೆ ಎ ಅಂದರೆ ಇದು, ಎಮ್ ಅಂದರೆ ಇದು, ಹೌದಾ? ಸೊ ಜಿ ಸಿ ಡಿ ಆಫ್ ಎ ಅಂದರೆ ಎಷ್ಟು? 15,
ಎಮ್ ಅಂದರೆ 18, ಜಿ ಸಿ ಡಿ ಎಷ್ಟು ಬರುತ್ತೆ 3. ಇದು ಡಿ ಡಿವೈಡ್ಸ್ ಬಿ, ಡಿ ಡಿವೈಡ್ಸ್ ಬಿ. ಈಸ್ ಇಟ್ ಪಾಸಿಬಲ್? ಎಸ್. 3 ಡಿವೈಡ್ಸ್ 6, ರೈಟ್? ಇಂಪ್ಲೈಸ್ ಇದು ಎಷ್ಟು ಡಿ ಬಂದಿದೆಯಲ್ಲ ಅಷ್ಟು ಸೊಲ್ಯೂಷನ್ಸ್ ಎಕ್ಸಿಸ್ಟ್. ಸೊ ದೇರ್ ಫಾರ್ ದಿಸ್ ಹ್ಯಾಸ್ 3 ಸೊಲ್ಯೂಷನ್ಸ್. ಸೊ ಅವ್ರು ಕೊಟ್ಟಿರೋದೆಷ್ಟು? ಹ್ಯಾಸ್ 3 ಸೊಲ್ಯೂಷನ್ಸ್. ಡನ್. ಸೊ ಆಪ್ಷನ್ ಎ ಬಂದುಬಿಟ್ಟು ಏನಾಗುತ್ತೆ? ಟ್ರೂ ಆಗುತ್ತೆ. ಅವ್ರು ಕೇಳಿರೋದು ನಾಟ್ ಟ್ರೂ. ಸೊ ಇದಲ್ಲ ನಮ್ಮ ಆನ್ಸರ್, ಹೌದಾ? ಕಮಿಂಗ್ ಟು ಆಪ್ಷನ್ ಬಿ, ಅವ್ರು ಕೊಟ್ಟಿರೋದೇನು? 12x ಕಾಂಗ್ರುಯೆಂಟ್ ಟು 5 mod 10, ಹೌದಾ? ಸೊ ಜಿ ಸಿ ಡಿ ಬಂದುಬಿಟ್ಟು ಜಿ ಸಿ ಡಿ ಆಫ್ ಎ ಕಾಮ ಎಮ್ ಅಂದರೆ 12, ಎಷ್ಟಾಗುತ್ತೆ? 2 ತಾನೆ. ಡಿ ಡಿವೈಡ್ಸ್ ಬಿ, 2 ಡಿವೈಡ್ಸ್ 5? ನೋ, 2 ಡಸ್ ನಾಟ್ ಡಿವೈಡ್ಸ್ 5. ಸೊ ದೇರ್ ಫೋರ್ ಏನಾಗುತ್ತೆ? ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ. ಸೊ ಸೊಲ್ಯೂಷನ್ ಎಕ್ಸಿಸ್ಟ್ ಆಗೋದಿಲ್ಲ, ಹೌದಾ? ಬಟ್ ಅವ್ರು ಕೊಟ್ಟಿರೋದೇನು? ಹ್ಯಾಸ್ 2 ಸೊಲ್ಯೂಷನ್ಸ್. ಸೊ ದೇರ್ ಫೋರ್ ದಿಸ್ ಈಸ್ ನಾಟ್ ಟ್ರೂ ಆ್ಯಂಡ್ ದಟ್ ಈಸ್ ಅವರ್ ಆನ್ಸರ್. ಓಕೆ, ಆಪ್ಷನ್ ಸಿ, ಆಪ್ಷನ್ ಡಿ ನೀವೇ ಟ್ರೈ ಮಾಡ್ಕೊಳ್ಳಿ, ಬರುತ್ತೆ. ಓಕೆ, ವಾಂಟ್ ಮೀ ಟು ಟೆಲ್ ಯು 13x ಕಾಂಗ್ರುಯೆಂಟ್ ಟು 1 mod 5. ಇನ್ನೊಂದೇನು ಕೊಟ್ಟಿದ್ದಾರೆ? 10x ಕಾಂಗ್ರುಯೆಂಟ್ ಟು 1 mod 17. ಸಿಂಪಲ್. 10 ಮತ್ತು 17ಗೆ ಎಲ್ ಸಿ ಎಮ್ ಏನಿದೆ? 10 ಮತ್ತು 17ಗೆ ಎಲ್ ಸಿ ಎಮ್ ಅಂತೀನಿ, ಜಿ ಸಿ ಡಿ ಏನಿದೆ? 1 ತಾನೆ, ರೈಟ್? ಸೊ 1 ಡಿವೈಡ್ಸ್ ಡಿ ಡಿವೈಡ್ಸ್ ಬಿ, 1 ಡಿವೈಡ್ಸ್ 1, ಟ್ರೂ. ಸೊ ದೇರ್ ಫಾರ್ ನಾಟ್ ಅನ್ ಇಶ್ಯೂ. 1 ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ. 1 ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ಯುನಿಕ್ ಸೊಲ್ಯೂಷನ್, ಅದನ್ನು ಅವ್ರು ಕೊಟ್ಟಿರೋದು, ನಾಟ್ ಅನ್ ಇಶ್ಯೂ. ಸೊ ಡಿ ಈಸ್ ಆಲ್ಸೋ ಟ್ರೂ. ಇಲ್ಲೂ ಅಷ್ಟೇ 13 ಮತ್ತು 5ಗೆ ಜಿ ಸಿ ಡಿ ಏನು? 1 ಆ್ಯಂಡ್ 1 ಡಿವೈಡ್ಸ್ 1, ಅಗೇನ್ 1 ಸೊಲ್ಯೂಷನ್, ದಟ್ ಈಸ್ ಯುನಿಕ್ ಸೊಲ್ಯೂಷನ್. ಸೊ ಸಿ, ಡಿ ಮತ್ತು ಎ ಏನಾಗುತ್ತೆ? ಟ್ರೂ ಆಗುತ್ತೆ. ಬಟ್ ಆಪ್ಷನ್ ಬಿ ಬಂದುಬಿಟ್ಟು ತಪ್ಪಾಗುತ್ತೆ, ಬಿಕಾಸ್ ಅಲ್ಲಿ ನೋ ಸೊಲ್ಯೂಷನ್ ಅಂತ ಕೊಟ್ಟಿದ್ರೆ ಕರೆಕ್ಟ್ ಆಗೋದು, ಹೌದಾ? ಸೊ ಈ ಕಾನ್ಸೆಪ್ಟನ್ನ ನೀವೇನು ಮಾಡಬೇಕು? ಇಟ್ಕೊಂಡಿರಬೇಕು, ನೆನ್ಪಿಟ್ಕೊಳ್ಳಿ ಆ ಕಾನ್ಸೆಪ್ಟನ್ನ. ಯಾಕಂದರೆ ಅದ್ರ ಬೇಸ್ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ, ಹೌದಾ? ಅದ್ರ ಬೇಸ್ ಮೇಲೆ ಕ್ವಶನ್ ಕೇಳಿದಾಗ ಏನಾಗುತ್ತೆ? ಕಾನ್ಸೆಪ್ಟ್ ಗೊತ್ತಿದ್ರೆ ಇವ್ರು ಕ್ವಶನ್ಸ್ ಚೇಂಜ್ ಮಾಡ್ತಾರೆ, ಕಾನ್ಸೆಪ್ಟ್ ಅದೇ ಇರುತ್ತೆ, ಅದ್ರ ಬೇಸ್ ಮೇಲೆ ನೀವೇನು ಮಾಡ್ಬೋದು? ಸಾಲ್ವ್ ಮಾಡ್ಬೋದು. ಡನ್. ಎಸ್, ಕಮಿಂಗ್ ಟು ಕ್ವಶನ್ ನಂಬರ್ 52. Am I aware of this? First I have to think about it. Wait for a minute. No, you can just check it out. ನೀವು ಟ್ರೈ ಮಾಡಿ ಫಸ್ಟು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ, ಹೌದಾ? ದ ಮ್ಯಾಪ್ ಎಫ್ ಆರ್ ಸ್ಟಾರ್. ಓಕೆ, ಡನ್. ಆರ್ ಸ್ಟಾರ್ ಕೊಟ್ಟಿದ್ದಾರೆ, ಹೌದಾ? ಆರ್ ಸ್ಟಾರ್ ಅಂದರೆ ಏನು ಹೇಳಿ? ಆರ್ ಮತ್ತು ಆರ್ ಸ್ಟಾರಿಗೆ ಇರೋ ಡಿಫ್ರೆನ್ಸ್ ಇಷ್ಟೇ. ಆರ್ ಸ್ಟಾರ್ ಅಂದರೆ 0 ಎಲಿಮೆಂಟ್ ಇರೋದಿಲ್ಲ ಅಂತ ಅರ್ಥ, ಅಷ್ಟೇ, ಇನ್ನೇನೂ ಇಲ್ಲ. ರಿಯಲ್ ನಂಬರ್ಸಿಗೂ ಇದಕ್ಕೂ ವ್ಯತ್ಯಾಸ ಒಂದೇ. 0 ಅನ್ನುವಂಥ ಎಲಿಮೆಂಟು ಇಲ್ಲದೇ ಇದ್ದಾಗ ಅದನ್ನು ನಾವು ಆರ್ ಸ್ಟಾರಿಂದ ಡಿನೋಟ್ ಮಾಡ್ತೀವಿ. ಓಕೆ, 0ನೂ ಸೇರಿಸಿ ಎಲ್ಲ ರಿಯಲ್ ನಂಬರ್ಸ್ ಬಗ್ಗೆ ಮಾತಾಡಿದ್ರೆ ಆರ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ಸೊ ನಾವು ವಾಟ್ ಯು ಡು, 1 by 1 ಆಪ್ಷನ್ನ ಚೆಕ್ ಮಾಡ್ಕೋತಾ ಬನ್ನಿ, ಯಾವುದು ಟ್ರೂ ಆಗುತ್ತೆ, ಯಾವುದು ನಾಟ್ ಟ್ರೂ ಆಗುತ್ತೆ. ಆಪ್ಷನ್ ಡಿ ಅಂತೂ ಡೈರೆಕ್ಟಾಗಿ ಹೇಳ್ಬೋದು. ಸಿ ಎಸ್ 6 ಕಾಂಜುಗೇಟ್ಸ್, ಎಸ್ ಅದು ಕೂಡ ಡೈರೆಕ್ಟಾಗಿ ಹೇಳ್ಬೋದು, ಹೌದಲ್ಲ? ಸೊ ಆಪ್ಷನ್ ಬಿ ಬಂದುಬಿಟ್ಟು, ಫಸ್ಟ್ ಪಾಸ್ ಆ್ಯಂಡ್ ಯು ಟ್ರೈ ಬೈ ಯೋರ್ ಸೆಲ್ಫ್. ಓಕೆ, ಲೆಟ್ ಮಿ ಜಸ್ಟ್ ಚೆಕ್ ಇಟ್ ಔಟ್. ಆರ್ ಸ್ಟಾರ್ ಎಕ್ಸ್ ಈವನ್ ಜಿ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಅಂದರೆ ಏನಾಗುತ್ತೆ? ಇದು ಆನ್ ಟು ಆಗೋದಿಲ್ಲ, ಹೌದಲ್ಲ? ಎಕ್ಸ್ ಸ್ಕ್ವೇರ್ ಆನ್ ಟು ಆಗಲ್ಲ, ಯಾಕೆ ಹೇಳಿ? -1ಗೆ ಪ್ರೀ ಇಮೇಜ್ ಸಿಗೋದಿಲ್ಲ ಆರ್ ಸ್ಟಾರಲ್ಲಿ ನಮಗೆ, ಪ್ಲಸ್ ಆರ್ ಮೈನಸ್. ಓಕೆ, ಪ್ಲಸ್ ಆರ್ ಮೈನಸ್ ಐ ಅನ್ನುವಂಥ ಪ್ರೀ ಇಮೇಜು, ಬಟ್ ಅದು ಎಕ್ಸಿಸ್ಟ್ ಆಗೋದಿಲ್ಲ ಯಾವ ಫಂಕ್ಷನಿಗೆ? ಎಕ್ಸ್ ಸ್ಕ್ವೇರ್ ಫಂಕ್ಷನಿಗೆ. ಸೊ ದೇರ್ ಫಾರ್ ಬಿ ಈಸ್ ನಾಟ್ ಟ್ರೂ. ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್. ಐ ಗಾಟ್ ಇಟ್, ರೈಟ್? ಇಲ್ಲಾಂದರೆ ಅನ್ಕೋತೀರ ಮ್ಯಾಮ್ ಏನು ಒಬ್ಬೊಬ್ಬರೇ ಸಾಲ್ವ್ ಮಾಡಿಬಿಟ್ರು ಅಂತ, ಹೌದು? ಸೊ ಐ ವಿಲ್ ನಾಟ್ ಡೂ ದ್ಯಾಟ್. ವೆಲ್, ಕಮಿಂಗ್ ಟು ಆಪ್ಷನ್ ಎ. ಆಪ್ಷನ್ ಎ ಯಾವ ಮ್ಯಾಪಿಂಗ್ ನೋಡಿ ಅಲ್ಲಿ ಕೊಟ್ಟಿರೋದು? ಆರ್ ಸ್ಟಾರ್ ಇಟ್ಕೊಂಡಿದ್ದಾರೆ ತಾನೆ. ಸೊ ಆರ್ ಮೈನಸ್ ಎಲಿಮೆಂಟ್ 0, ಎಕ್ಸ್ ಕ್ಯೂಬ್, ರೈಟ್? ಆರ್ ಸ್ಟಾರ್ ಅಂದರೆ 0 ಎಲಿಮೆಂಟ್ ಅಂತೂ ಇಲ್ಲ. ಅಲ್ಲಿಗೆ ಎಕ್ಸ್ ಕ್ಯೂಬಿನ ಗ್ರಾಫ್ ಹೆಂಗೆ ಬರ್ತಿತ್ತು ಹೇಳಿ? ಹಿಂಗೆ ಬಂದು ಹಿಂಗೆ ಬರ್ತಿತ್ತು ತಾನೆ. ಇಲ್ಲಿ ಇದು ಓಪನ್ ಮಾಡಿ, ಯಾಕೆ? ದಿಸ್ ಈಸ್ ನಾಟ್ ಇನ್ಕ್ಲೂಡ್, ದಿಸ್ ಪಾಯಿಂಟ್ ಈಸ್ ನಾಟ್ ಇನ್ಕ್ಲೂಡ್. ಸೊ ಇದಾಗುತ್ತೆ. ಇದನ್ನು ನೀವು ವರ್ಟಿಕಲ್ ಲೈನ್ಸ್ ಡ್ರಾ ಮಾಡಿದ್ರೆ ಹೇಳ್ಬೋದು ತಾನೆ, ಎಲ್ಲೂ ಕೂಡ ಏನು ಡಬಲ್ ಟೈಮ್ ಟಚ್ ಆಗದೇ ಇರೋದ್ರಿಂದ 1 ಆಗುತ್ತೆ, ಹೌದಾ? ದಿಸ್ ಈಸ್ 1 ರೈಟ್? ಆ್ಯಂಡ್ ದೆನ್ ಆನ್ ಟು ಕೂಡ ಆಗುತ್ತೆ, ಹೌದಾ ಇಲ್ವಾ? ಸೊ ಐಸೋಮಾರ್ಫಿಸಮ್ ಆಗಬೇಕು ಅಂತಂದರೆ ನಿಮಗೆ ಗೊತ್ತು, ಈಗ ನಾವು ಐಸೋಮಾರ್ಫಿಸಮ್ ಚೆಕ್ ಮಾಡಬೇಕಾಗಿದೆ, ಹೌದಾ? ಐಸೋ ಅಂದರೆ ಹೋಮೋ ಪ್ಲಸ್ 1 ಪ್ಲಸ್ ಆನ್ ಟು, ಇವು 3 ಆಗಿರಬೇಕು. 1 ಆಗಿದೆ, ಆನ್ ಟು ಆಗಿದೆ. ಹೋಮೋಮಾರ್ಫಿಸಮ್ ಚೆಕ್ ಮಾಡೋಣವಾ? ಹೋಮೋಮಾರ್ಫಿಸಮ್ ಬಂದುಬಿಟ್ಟು ನಾನು ಯಾವುದಾದ್ರೂ ಪ್ರಾಡಕ್ಟ್ ತೊಗೊತೀನಿ. ಪ್ರಾಡಕ್ಟ್ ತೊಗೊಂಡ್ರೂ ಕೂಡ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್, ಇಲ್ಲಿ ಎಕ್ಸ್ ಇರೋ ಜಾಗದಾಗ ಏನು ತೊಗೊಂಡಿನಿ?
ಎಕ್ಸ್ ವೈ ತೊಗೊಂಡಿನಿ. ಸೊ ಎಕ್ಸ್ ವೈ ಹೋಲ್ ಕ್ಯೂಬ್ ಆಗುತ್ತೆ, ಎಕ್ಸ್ ಕ್ಯೂಬ್ ಬೈ ಕ್ಯೂಬ್, ನಾಟ್ ಎನ್ ಇಶ್ಯೂ. ಇದನ್ನು ನಾನು ಮತ್ತೆ ಸಪ್ರೇಟಾಗಿ ಬರಿಬೋದು ತಾನೆ, ಎಫ್ ಆಫ್ ಎಕ್ಸ್ ಅಂತ ಬರಿಬೋದು, ಎಫ್ ಆಫ್ ವೈ ಅಂತ ಬರಿಬೋದು. ಇಫ್ ಐ ಟೇಕ್ ಲೈಕ್ ದಿಸ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್. ಎಸ್ ಆರ್ ನೋ? ಬೈನರಿ ಆಪ್ರೇಷನ್, ಇಲ್ಲಿ ಬೈನರಿ ಆಪ್ರೇಷನ್ ಯಾವುದು, ಇಂಟು ಯೂಸ್ ಮಾಡಿ ಬರೆದ್ರೆ ಸಿಗುತ್ತೆ. ಸೊ ದೇರ್ ಫೋರ್ ಇದೇನಾಗುತ್ತೆ, ಹೋಮೋಮಾರ್ಫಿಸಮ್ ಕೂಡ ಆಗುತ್ತೆ. ಹೋಮೋಮಾರ್ಫಿಸಮ್ 1 1 ಆ್ಯಂಡ್ ಆನ್ ಟು ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಐಸೋಮಾರ್ಫಿಸಮ್ ಆಗುತ್ತೆ. ಅವ್ರು ಕೊಟ್ಟಿರೋದು ಅದೇ, ಈಸ್ ಎ ಗ್ರೂಪ್ ಐಸೋಮಾರ್ಫಿಸಮ್. ಸೊ ಆಪ್ಷನ್ ಎ ಈಸ್ ವಾಟ್, ಟ್ರೂ. ಬಟ್ ಅವ್ರು ಕೇಳಿರೋದೇನು, ನಾಟ್ ಟ್ರೂ. ಸೊ ದೇರ್ ಫಾರ್ ಇನ್ನು ಮೂರಲ್ಲಿ ಯಾವುದೋ ಒಂದು ನಾಟ್ ಟ್ರೂ ಇದೆ, ಅದನ್ನು ಹುಡ್ಕೋಣ. ರೈಟ್, ದ್ಯಾಟ್ಸ್ ಅ ಡಿಫ್ರೆಂಟ್ ಸಿನಾರಿಯೋ. ನಾನು ಆಲ್ರೆಡಿ ಬಿ ಅಂತ ಹೇಳ್ಬಿಟ್ಟಿದ್ದೀನಿ, ಬಟ್ ಲೆಟ್ ಅಸ್ ಚೆಕ್ ಇಟ್ ಔಟ್. ನೆಕ್ಸ್ಟ್, ಗಿವನ್ ಬೈ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಕಂಡೀಷನ್ ಕೊಟ್ಟಿದ್ದಾರೆ. ಈಗ ಎಕ್ಸ್ ಸ್ಕ್ವೇರಿಗೆ ನಾನು ಬಂದಾಗ -1 ತೊಗೊಂಡ್ಬಿಟ್ರೆ -1ಗೆ ಪ್ರೀ ಇಮೇಜ್ ಏನು, ಪ್ಲಸ್ ಆರ್ ಮೈನಸ್ ಐ ಬರಬೇಕು, ಹೌದು ತಾನೆ? ಸ್ಕ್ವೇರ್ ರೂಟ್ ಮಾಡ್ಕೊಂಡಾಗ ರೂಟ್ ಫಂಕ್ಷನಿಗೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಐ ಬರಬೇಕು. ಬಟ್ ಪ್ಲಸ್ ಆರ್ ಮೈನಸ್ ಐ, ಡಸ್ ದಟ್ ಬಿಲಾಂಗ್ಸ್ ಟು ಆರ್ ಸ್ಟಾರ್? ನೋ, ಇಟ್ ಡಸ್ ನಾಟ್. ಇದು ಕಾಂಪ್ಲೆಕ್ಸ್ ಪ್ಲೇನಿಗೆ ತಾನೇ ಬಿಲಾಂಗ್ ಆಗೋದು. ಸೊ ದೇರ್ ಫೋರ್ ಇದೇನಾಗುತ್ತೆ, ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗ್ತಾ ಇಲ್ಲ. ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂದರೆ ಯಾವ ಕಂಡೀಷನ್ನು, ಆನ್ ಟು ಕಂಡೀಷನ್ ಬರ್ತಿಲ್ಲ ನಮಗೆ ಅಂತ ಅರ್ಥ. ಆನ್ ಟು ಬರ್ತಿಲ್ಲ ಅಂತ ಅಂದರೆ ನೆಕ್ಸ್ಟ್ 1 1 ಹೋಮೋಮಾರ್ಫಿಸಮ್ಮು ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಅವರು ಐಸೋಮಾರ್ಫಿಸಮ್ ಕೊಟ್ಟಿದ್ದಾರೆ, ಇಟ್ ಇಸ್ ನಾಟ್ ಐಸೋಮಾರ್ಫಿಸಮ್. ಬಿಕಾಸ್ ಐಸೋಮಾರ್ಫಿಸಮ್ ಆಗಬೇಕು ಅಂದರೆ ಮೂರೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಯಾವುದಾದ್ರೂ ಒಂದು ಆಗ್ತಾ ಇಲ್ಲ ಅಂದರೆ ಬೇರೆ 2 ಚೆಕ್ ಮಾಡೋದ್ರಿಂದ ದೇರ್ ಇಸ್ ನೋ ಯೂಸ್. ಆಲ್ ರೈಟ್, ಸೊ ಆಪ್ಷನ್ ಬಿ ಈಸ್ ಅವರ್ ಆನ್ಸರ್ ಬಿಕಾಸ್ ದಿಸ್ ಇಸ್ ನಾಟ್ ಟ್ರೂ. ಕಮಿಂಗ್ ಟು ಆಪ್ಷನ್ ಸಿ, ಇವೇನೇನು ಗೊತ್ತಿರುತ್ತೆ ಅನ್ಕೋತೀನಿ, ಹೌದಾ? ಸಿಗ್ಮಾ ಏನು ಕೊಟ್ಟಿದ್ದಾರಲ್ಲ, ಇದು ಆಫ್ ಆರ್ಡರ್ ಏನಿದೆ ಹೇಳಿ, 2 ಮತ್ತು ಆಫ್ ಆರ್ಡರ್ 4 ತಾನೆ. ಆಫ್ ಆರ್ಡರ್ 2, ಆಫ್ ಆರ್ಡರ್ 4. ಟೌ ಕೂಡ ಅಷ್ಟೇ, ಏನು ಕೊಟ್ಟಿದ್ದಾರೆ, ಆಫ್ ಆರ್ಡರ್ 2 ಇದೆ, ಆಫ್ ಆರ್ಡರ್ 4 ಇದೆ. ಸೇಮ್ ಆರ್ಡರ್ಸ್ ಇದೆ, ಹೌದು ತಾನೆ? ಸೇಮ್ ಆರ್ಡರ್ಸ್ ಇರೋದ್ರಿಂದ ಇವೆರಡು ಕೂಡ ಏನಾಗುತ್ತೆ, ಕಾಂಜುಗೇಟ್ ಟು ಈಚ್ ಅದರ್. ಸೊ ನಾಟ್ ಎನ್ ಇಶ್ಯೂ. ಸಿ ಈಸ್ ಆಲ್ಸೋ ಟ್ರೂ. ಆಪ್ಷನ್ ಡಿಗೆ ಬಂದಾಗ ಪ್ರಾಡಕ್ಟ್ ಆಫ್ ಈವನ್ ಪರ್ಮುಟೇಷನ್ ಆ್ಯಂಡ್ ಆಡ್ ಪರ್ಮುಟೇಷನ್ ಈಸ್ ಆನ್ ಆಡ್ ಪರ್ಮುಟೇಷನ್. ನೋಡಿ, ಇಲ್ಲಿ ಈವನ್ ಪರ್ಮುಟೇಷನ್ ಅಂದರೆ ನಾವು ಯಾವಾಗಲೂ ಪ್ಲಸ್ ತೊಗೊತೀವಿ, ಹೌದು ತಾನೆ? ಆಡ್ ಅಂದರೆ ಯಾವಾಗಲೂ ಮೈನಸ್ ತೊಗೊತೀವಿ. ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್. ಮೈನಸ್ ಅಂದರೆ ಏನಂದೆ, ಆಡ್. ಅವರು ಹೇಳಿರೋದು ಅದೇ ತಾನೆ, ಪ್ರಾಡಕ್ಟ್ ಆಫ್ ಈವನ್ ಆ್ಯಂಡ್ ಆಡ್ ಈಸ್ ಆಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೊ ಆಪ್ಷನ್ ಡಿ ಈಸ್ ಆಲ್ಸೋ ಟ್ರೂ. ಅಲ್ಲಿಗೆ ನಮ್ಮ ಆನ್ಸರ್ ಬಂದುಬಿಟ್ಟು ಏನಾಗುತ್ತೆ, ಆಪ್ಷನ್ ಬಿ. ರೈಟ್, ಈಸಿ ಇರುತ್ತೆ. ಟ್ರೈ ಟು ಸಾಲ್ವ್ ದೀಸ್ ಥಿಂಗ್ಸ್. ರೈಟ್, ಎಸ್. ಕಮಿಂಗ್ ಟು ಕ್ವೆಶನ್ ನಂಬರ್ 53 ಏನಿದೆ ನೋಡಿ, ನೋಡ್ಕೊಳ್ಳಿ ಒಂಚೂರು. ಎಸ್, ಪಾಸ್ ದ ವಿಡಿಯೋ ಆ್ಯಂಡ್ ಜಸ್ಟ್ ಗೋ ಥ್ರೂ ದಿ ಕ್ವೆಶನ್. ರಿಂಗ್ ಕೊಟ್ಟಿದ್ದಾರೆ. ಯಾವ ರಿಂಗು, ರೂಟ್ -5 ಕೊಟ್ಟಿದ್ದಾರೆ. ಆ್ಯಂಡ್ ದಟ್ ಈಸ್ ಡಿಫೈನ್ಡ್ ಆಸ್ ವಾಟ್, ದ ಎಲಿಮೆಂಟ್ಸ್ ಆರ್ ಇನ್ ದ ಫಾರ್ಮ್ a + b ರೂಟ್ -5 ವೇರ್ a, b ಆರ್ ಇಂಟೀಜರ್ಸ್ ಆ್ಯಂಡ್ ಆಲ್ಫಾ ಅನ್ನುವಂಥ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ? 2013 ಎಲ್ಲ ನಾಟ್ ಟ್ರೂ ಕಂಡೀಷನ್ ಜಾಸ್ತಿ ಕೊಟ್ಟಿರೋಂಗಿದೆ. ಎನಿವೇಸ್, ನೋ ಪ್ರಾಬ್ಲಮ್. ಹಂಗಂದ್ರೆ ಏನು, ಇಲ್ಲೂ ಅಗೇನ್ ಸೇಮ್ ಥಿಂಗ್, 3 ಆನ್ಸರ್ಸು ಟ್ರೂ ಇದ್ದಾವೆ, ಯಾವುದೋ ಒಂದು ನಾಟ್ ಟ್ರೂ ಇದೆ, ಅದನ್ನು ಕಂಡುಹಿಡಿಬೇಕಾಗಿದೆ. ಹೌದಾ? ಸೊ ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಟು ಸಾಲ್ವ್ ಬೈ ಯೋರ್ ಸೆಲ್ಫ್ ಫಾರ್ ಫ್ಯೂ ಮಿನಿಟ್ಸ್. ದಟ್ಸ್ ಇಟ್. ಮತ್ತೆ ಸಾಲ್ವ್ ಮಾಡಲ್ಲ ಅಂತ ಅನ್ಕೋಬಿಡಿ. ರೈಟ್, ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಟು ಸಾಲ್ವ್. ಐ ವಿಲ್ ಸಾಲ್ವ್ ಇಟ್ ಫಾರ್ ಯು. If you don't get the answer, resume the video and restart. Done? So 53 question, ಹೌದಾ? ಎಸ್, ಸಾಲ್ವ್ ಮಾಡಿ, ಫಸ್ಟ್ ಟ್ರೈ ಮಾಡಿ. ಎಸ್, ಸೊ ರಿಂಗ್ ಕೊಟ್ಟಿದ್ದಾರೆ, ಹೌದಾ? ಆರ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, z ಓವರ್ ರೂಟ್ -5 ಕೊಟ್ಟಿದ್ದಾರೆ. ಡನ್? ರೈಟ್, ನಥಿಂಗ್ ಬಟ್ ಇನ್ ದ ಫಾರ್ಮ್, ವಿಚ್ ಇಸ್ ದಟ್ ಫಾರ್ಮ್, z ಓವರ್ -d. ಈ ಫಾರ್ಮ್ ತಾನೇ ಕೊಟ್ಟಿರೋದು ಅವರು. ರೈಟ್ ಇಟ್ ಅಗೇನ್ ಹಿಯರ್, z ಓವರ್ -d ಸ್ಕ್ವೇರ್ ರೂಟ್ -d ಈ ಫಾರ್ಮ್ ಕೊಟ್ಟಿದ್ದಾರೆ. ರೂಟ್ ಆಫ್ -d ಸೆಟ್ ಆಗಿದೆ a + b ರೂಟ್ ಆಫ್ -d such that a, b belongs to z. ಹೌದು ತಾನೆ? ದಿಸ್ ಇಸ್ ಇಂಟೆಗ್ರಲ್ ಡೊಮೇನ್, ಯು ನೋ ದಿಸ್ ಥಿಂಗ್. ರೈಟ್, ಇಂಟೆಗ್ರಲ್ ಡೊಮೇನ್ ಅಂದರೆ ಏನು ಹೇಳಿ, ಕಾಮ್ಯುಟೇಟಿವ್ ರಿಂಗ್ ವಿತ್ ಯುನಿಟಿ ವಿತೌಟ್ ವಾಟ್, 0 ಡಿವೈಸರ್ಸ್. ಎಸ್ ನೋ? ವಿತೌಟ್ 0 ಡಿವೈಸರ್ ಅಂದರೆ ಏನು, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ನಮಗೆ ಐಡೆಂಟಿಟಿ ಎಲಿಮೆಂಟ್ ಏನು ಸಿಗುತ್ತೆ. ಫಸ್ಟ್ ಆಫ್ ಆಲ್ ಐಡೆಂಟಿಟಿ ಎಲಿಮೆಂಟ್ ಏನು ಸಿಗುತ್ತೆ ಇದಕ್ಕೆ, ಐಡೆಂಟಿಟಿ ಎಲಿಮೆಂಟ್ ಮಲ್ಟಿಪ್ಲಿಕೇಶನ್ನಿಗೆ ಐಡೆಂಟಿಟಿ ಎಲಿಮೆಂಟ್ ಏನು, 1 ತಾನೆ.
ಸೊ ಅದು ಯಾವ ಫಾರ್ಮಲ್ಲಿ ಬರಿಬೋದು, 1 + 0 × √-5 = 1. ಡನ್, ರೈಟ್. ಸೊ ಈಗ ನಾವೇನು ಚೆಕ್ ಮಾಡಬೇಕಾಗಿದೆ, R is an integral domain, very simple, it is an integral domain, yes or no, it is true. Why? Because ನೀವು ಈ ಸೆಟ್ಟಲ್ಲಿ ಯಾವುದಾದ್ರೂ ಎರಡು ಎಲಿಮೆಂಟ್ನ ಪ್ರಾಡಕ್ಟ್ ಮಾಡಿ ಡೆಫಿನೆಟ್ಲಿ ನಾನ್ ಝೀರೋ ಬರುತ್ತೆ. ಪ್ರಾಡಕ್ಟ್ ಆಫ್ ಎನಿ ಟು ಎಲಿಮೆಂಟ್ಸ್ ಈಸ್ ಈಕ್ವಲ್ ಟು ನಾನ್ ಝೀರೋ ಬರುತ್ತೆ. ಹೌದಾ? ಬಂದರೆ ಏನಾಗುತ್ತೆ, ಇದು ಯಾವಾಗಲೂ ಕೂಡ ಇಂಟೆಗ್ರಲ್ ಡೊಮೇನ್ ಆಗುತ್ತೆ. ದೇರ್ ಫೋರ್ ಆಪ್ಷನ್ ಎ ಏನು ಟ್ರೂ ಇದೆ, ಅವ್ರು ಕೇಳಿರೋದು ನಾಟ್ ಟ್ರೂ. ಸೊ ದೇರ್ ಫೋರ್ ಚೆಕ್ ದ ನೆಕ್ಸ್ಟ್ ಆಪ್ಷನ್. ಆಪ್ಷನ್ ಬಿ ಬಂದುಬಿಟ್ಟು ಏನು ಕೊಟ್ಟಿದ್ದಾರೆ, ಆರ್ ಈಸ್ ನಾಟ್ ಎ ಯುನಿಕ್ ಫ್ಯಾಕ್ಟರೈಸೇಷನ್ ಡೊಮೈನ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ ಒಂದು ರಿಸಲ್ಟ್ ಇದೆ, ನಿಮಗೆ ಗೊತ್ತಿರಬೇಕು. z(√-d) ಅನ್ನೋದು ಯುನೀಕ್ ಫ್ಯಾಕ್ಟರೈಸೇಷನ್ ಡೊಮೇನ್ ಆಗುತ್ತೆ ಓನ್ಲಿ ಯಾವಾಗ, ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್ ಐತೆ ನೋಡಿ. ಡಿ ಈಸ್ ಈಕ್ವಲ್ ಟು ಏನಾಗಿರಬೇಕು, ಇಲ್ಲ 1 ಆಗಿರಬೇಕು, ಇಲ್ಲ 2 ಆಗಿರಬೇಕು. ಇಲ್ಲಿ ಕೊಟ್ಟಿರೋದ್ರಲ್ಲಿ ನಮ್ಮದು ಡಿ ವ್ಯಾಲ್ಯೂ ಏನಿದೆ, 5 ತಾನೆ, ರೈಟ್. ಸೊ z(-5) ಈಸ್ ವಾಟ್, ನಾಟ್ UFD. ಡನ್, ಅವ್ರು ಕೊಟ್ಟಿರೋದು ಅದಕ್ಕೆ ನಾಟ್ UFD. ಡನ್. ಸೊ ದೇರ್ ಫಾರ್ ಆಪ್ಷನ್ ಬಿ ಕೂಡ ಏನು ಟ್ರೂ, ನಮ್ಮ ಆನ್ಸರ್ ಅಲ್ಲ ಅದು. ಕಮಿಂಗ್ ಟು ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ. ಅಂದರೆ ಏನು, ಒಂದು ಎಲಿಮೆಂಟ್ ಇದೆ ಆಲ್ಫಾ, ಅವರೇ ಕೊಟ್ಟಿದ್ದಾರೆ. ಯಾವ ಎಲಿಮೆಂಟು, ಆಲ್ಫಾ ಅನ್ನೋ ಎಲಿಮೆಂಟ್ನ ಏನು ಕೊಟ್ಟಿದ್ದಾರೆ, 1 + √5. ಇದು ಇರ್ರೆಡ್ಯೂಸಿಬಲ್ ಅಥವಾ ಪ್ರೈಮ್ ಅನ್ನೋ ಇವೆರಡರಲ್ಲಿ ನಾವು ಈಗ ಚೆಕ್ ಮಾಡಬೇಕಾಗಿದೆ. ಹೌದಾ? ಸೊ ರಿಮೆಂಬರ್, ಒಂದು ಎಲಿಮೆಂಟ್ನ ನಾನು ಯಾವುದೋ ಒಂದು ಎಲಿಮೆಂಟು ರೈಟ್ ಆರಿಗೆ ಬಿಲಾಂಗ್ ಆದಾಗ ಇದನ್ನು, ಈ ಎಲಿಮೆಂಟ್ನ ಇರ್ರೆಡ್ಯೂಸಿಬಲ್ ಅಂತ ಹೇಳಲಿಕ್ಕೆ ಏನಾಗಿರಬೇಕು, ಎ ಕ್ಯಾನ್ ಬಿ ರಿಟರ್ನ್ ಆಸ್ ದ ಪ್ರಾಡಕ್ಟ್ ಆಫ್ ಬಿ ಇಂಟು ಸಿ, ವೇರ್ ಒನ್ ಮೋರ್ ಕಂಡೀಷನ್ ಏನು, ಐದರ್ ಬಿ or ಸಿ ಮಸ್ಟ್ ಬಿ ಯೂನಿಟ್ ಎಲಿಮೆಂಟ್, ರೈಟ್. ಆ್ಯಂಡ್ ಪ್ರೈಮ್, ಹೌದು ತಾನೆ, ಪ್ರೈಮ್ ತಾನೆ ಕೇಳಿರೋದು, ಎಸ್ ಪ್ರೈಮ್. ಸೊ ಇದೇ ಎಲಿಮೆಂಟ್ನ, ಸಪೋಸ್ ಒಂದು ಎಲಿಮೆಂಟ್ ಪಿನ, ಇದು ರಿಸಲ್ಟ್ ಎಲ್ಲ ನೆನ್ಪಿಟ್ಕೊಳ್ಳಿ ನೀವು, ಪಿ ಎಲಿಮೆಂಟ್ನ ಪ್ರೈಮ್ ಅಂತ ನಾನು ಹೇಳಬೇಕು ಅಂದರೆ ಇಟ್ ಮಸ್ಟ್ ಡಿವೈಡ್, ಹೌದಾ, ಪಿ ಡಿವೈಡ್ಸ್ ಎ ಬಿ ಇದ್ದಾಗ, ವಿಚ್ ಇಂಪ್ಲೈಸ್ ಪಿ ಡಿವೈಡ್ಸ್ ಎ ಓರ್ ಪಿ ಡಿವೈಡ್ಸ್ ಬಿ ಆಗಬೇಕು. ಆವಾಗ ನಾನು ಪಿ ಅನ್ನುವಂಥ ಎಲಿಮೆಂಟ್ನ ಏನಂತೀನಿ, ಪ್ರೈಮ್ ಅಂತ ಹೇಳಬಹುದು. ಈ ಕೊಟ್ಟಿರೋ ಎಲಿಮೆಂಟ್ನ ಚೆಕ್ ಮಾಡಿ. ಆಲ್ಫಾ ಅಂದರೆ ಏನು ಕೊಟ್ಟಿದ್ದಾರೆ, ಇದಂತಾನೆ ಕೊಟ್ಟಿರೋದು. ಫಸ್ಟ್ ಯು ಡೂ ದ ಪ್ರಾಡಕ್ಟ್ ಆಫ್ ದಿಸ್ ಒನ್ ವಿತ್ ಸಮ್ ಅದರ್ ಎಲಿಮೆಂಟ್, ದಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಕಾಂಜುಗೇಟ್, ಯು ಡೂ ಇಟ್. ಹೌದಾ? ಆಲ್ಫಾಬೆಟ್ ಆಗಿ ಫಸ್ಟ್ ಪ್ರಾಡಕ್ಟ್ ಮಾಡಿರಿ, ಏನು ಸಿಗುತ್ತೆ, a + b ಇಂಟು a - b. ಫಾರ್ಮುಲಾ ಏನು, a² - b², ವಿಚ್ ಈಸ್ ಈಕ್ವಲ್ ಟು ವಾಟ್, ರೂಟ್ ಕ್ಯಾನ್ಸಲ್, ಮೈನಸ್ ಪ್ಲಸ್, ನಥಿಂಗ್ ಬಟ್ 6. ಕರೆಕ್ಟಾ? ಸೊ ಈ ಎಲಿಮೆಂಟ್ ಬರುತ್ತೆ. ಈಗ ಎಲಿಮೆಂಟ್ ಯಾವುದು, 1 + √-5 ದಟ್ ಡಿವೈಡ್ಸ್ ಪ್ರಾಡಕ್ಟ್ a ಇಂಟು b, ಅಂದರೆ ಇದೆ 1 + √-5, 1 - √-5 ಅಂತ, ವಿಚ್ ಇಸ್ ನಥಿಂಗ್ ಬಟ್ 1 + √-5 ಡಿವೈಡ್ಸ್, ಇದನ್ನು ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ, 6. ಹೌದಾ? ವಿಚ್ ಇಂಪ್ಲೈಸ್ ವಾಟ್, 1 + √-5 ಶುಡ್ ಡಿವೈಡ್ 6ನ ನಾನು 2 × 3 ಅಂತ ಬರ್ಕೊಂಡ್ರೆ, ನಥಿಂಗ್ ಬಟ್ a ಇಂಟು ಬಿ ಫಾರ್ಮಲ್ಲಿ ಬರ್ಕೊಂಡ್ರೆ, ಇಟ್ ಶುಡ್ ಡಿವೈಡ್ ಎ ಓರ್ ಪಿ ಶುಡ್ ಡಿವೈಡ್ ಬಿ. ಆದರೆ ಇಲ್ಲೇನಾಗ್ತದೆ, ಎರಡನ್ನೂ ಕೂಡ ಡಿವೈಡ್ ಮಾಡ್ತಾ ಇಲ್ಲ. ದೇರ್ ಫೋರ್ ದಿಸ್ ಎಲಿಮೆಂಟ್ ಆಲ್ಫಾ ಈಸ್ ನಾಟ್ ಪ್ರೈಮ್. ಹೌದಾ? ಇದು ಪ್ರೈಮ್ ಆಗೋದಿಲ್ಲ, ಬಟ್ ಇಲ್ಲಿ ಕೊಟ್ಟಿರೋದೇನು, ಆಲ್ಫಾ ಈಸ್ ಪ್ರೈಮ್. ದೇರ್ ಫೋರ್ ಆಪ್ಷನ್ ಡಿ ಈಸ್ ಯುವರ್ ರೈಟ್ ಆನ್ಸರ್, ಬಿಕಾಸ್ ದಟ್ ಈಸ್ ನಾಟ್ ಟ್ರೂ. ಗಾಟ್ ಇಟ್? ಸೊ ದೇರ್ ಫೋರ್ ಇದು ನಿಮ್ಮದೇನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ಎಸ್, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 54. ಟ್ರೈ ಟು ಸಾಲ್ವ್ ಇಟ್. ಕ್ವೆಶ್ಚನ್ ನಂಬರ್ 54 ಏನು ಕೊಟ್ಟಿದ್ದಾರೆ, z2 of x divided by x³ + x + 1 is a field. Yeah, definitely it's a field with so and so elements. ಹೌದಾ? For those who do not have question paper, let me just zoom in. Okay, pause the video, go through the question, try to solve it, and if you do not get, resume ಮಾಡಿ. ಹೌದಾ? ವಿಡಿಯೋನ ಮತ್ತೆ ರೀಸ್ಟಾರ್ಟ್ ಮಾಡಿ. ರೈಟ್. ಸೊ ಕ್ವೆಶ್ಚನ್ ನಂಬರ್ 54. ಫಸ್ಟ್ ಟ್ರೈ ಬೈ ಯೋರ್ ಸೆಲ್ಫ್, ದೆನ್ ವಿಲ್ ಸಾಲ್ವ್ ಇಟ್. ಸೊ z2 of x ಕೊಟ್ಟಿದ್ದಾರೆ, ಹೌದಲ್ಲ? ಎಸ್, ಫಸ್ಟ್ ಟ್ರೈ ಮಾಡಿದ್ದೀವಿ. ಓಕೆ, ದಿಸ್ ಇಸ್ ದ ಕ್ವೆಶ್ಚನ್. ಎಸ್, ಸೊ ಇದರಲ್ಲಿ ಹೇಗೆ ಮಾಡ್ತೀರಾ,
ಇದು ಹೇಗೆ ಕೊಟ್ಟಿದ್ದಾರೆ ನೋಡಿ. ನಾನು ಈಗ ತಾನೇ ಒಂದು ರಿಸಲ್ಟ್ ಹೇಳಿದೆ ನಿಮಗೆ. ಯಾವ್ದು ಹೇಳಿ? 1 minute, ಐ ಜಸ್ಟ್ ಗೆಟ್ ದಟ್ ರಿಸಲ್ಟ್. ವೇರ್ ಡಿಡ್ ಐ ಶೋ ಯು? ಎಸ್, ದಿಸ್ ಒನ್. ಸೇಯರ್ ಇದು ನಾನು ಈಗ ತಾನೇ ಪ್ರೀವಿಯಸ್ ಕ್ವಶನಲ್ಲಿ ನಾವು ಸಾಲ್ವ್ ಮಾಡಿದ್ವಿ, ಹೌದಾ? ಸೊ R/I ಫಾರ್ಮಲ್ಲಿ ದಿಸ್ ಈಸ್ ಇಂಟೆಗ್ರಲ್ ಡೊಮೈನ್ ಇಫ್ ಆ್ಯಂಡ್ ಓನ್ಲಿ ಇಫ್ I ಈಸ್ ವಾಟ್? ಪ್ರೈಮ್. ಇದು ಫೀಲ್ಡ್ ಆಗುತ್ತೆ ಇಫ್ ಆ್ಯಂಡ್ ಓನ್ಲಿ ಇಫ್ ಡಿನಾಮಿನೇಟರ್ ಇಸ್ ವಾಟ್? ಮ್ಯಾಕ್ಸಿಮಮ್ ಐಡಿಯಲ್. ಇಲ್ಲಿ ಕ್ಲೀನಾಗಿ ಚೆಕ್ ಮಾಡಿ. ಇದು ಕೂಡ ಇದೇ ಫಾರ್ಮಲ್ಲಿದೆ ತಾನೆ. ರಿಂಗ್ Z2 of X is a ring divided by some ideal, right? That is nothing but polynomial. Ideal ಏನಿದೆಯಲ್ಲ ದಟ್ ಇಸ್ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಾಗಿದೆ ಈಗ? ಪಾಲಿನಾಮಿಯಲ್ಲು ಮ್ಯಾಕ್ಸಿಮಲ್ ಆದರೆ ಏನಾಗುತ್ತೆ? ಇರ್ರೆಡ್ಯೂಸಿಬಲ್ ಆಗಿಬಿಡುತ್ತೆ, ಅಥವಾ ಇರ್ರೆಡ್ಯೂಸಿಬಲ್ ಇದ್ದರೆ ಮ್ಯಾಕ್ಸಿಮಲ್ಲು ಅಂತ ನಾವು ಹೇಳ್ಬೋದು, ಹೌದಲ್ಲ? ಸೊ ಲೆಟ್ ಇಸ್ ಜಸ್ಟ್ ಚೆಕ್ ಇಟ್ ಔಟ್. ಗಿವನ್ ಪಾಲಿನಾಮಿಯಲ್ ಏನಿದೆ? f(x) is equal to x³ + x². ಓವರ್ ಅವ್ರು ಕೊಟ್ಟಿರೋದು ಯಾವುದು ಹೇಳಿ? Z2 ತಾನೆ. Z2 ಅಂದರೆ ಎಷ್ಟು? ನಥಿಂಗ್ ಬಟ್ 0, 1. ಎಸ್ ಆರ್ ನೋ? ಓನ್ಲಿ 2 ಎಲಿಮೆಂಟ್ಸ್ ಎಕ್ಸಿಸ್ಟ್ ಓವರ್ ದಟ್. ಸೊ ಚೆಕ್ ಮಾಡಿ. f(0) ಏನು ಬರ್ತಾ ಇದೆ? 1. f(1) ಏನು ಬರ್ತಾ ಇದೆ? 1 + 1 + 1 3, ವಿಚ್ ಈಸ್ ಕಾಂಗ್ರುಯೆಂಟ್ ಟು 1, ವಿಚ್ ಈಸ್ ನಾಟ್ ಈಕ್ವಲ್ ಟು 0. ಇದು ಹೆಂಗೆ ತೊಗೊಂಡಿರೋದು? ಓವರ್ Z2, ಹೌದಾ? ಈಸ್ ಕಾಂಗ್ರುಯೆಂಟ್ ಟು 1 ಓವರ್ Z2 ನಾಟ್ ಈಕ್ವಲ್ ಟು 0 ಆಗುತ್ತೆ. ಸೊ ದೇರ್ ಫೋರ್ ಏನಾಗ್ತೈತೆ? ಯಾವ ಎಲಿಮೆಂಟು ಕೂಡ ನಾಟ್ ಈಕ್ವಲ್ ಟು 0 ಬಂದರೆ, ಫಸ್ಟ್ ಕ್ವಶನ್ ನಾನು ಐ ಥಿಂಕ್ ಈ ಲೆಕ್ಚರಿನ ಸಾಲ್ವ್ ಮಾಡಿದಾಗ ಹೇಳಿದೆ, ಒಂದು ಎಲಿಮೆಂಟ್ ಆದರೂ ನಿಮಗೆ 0 ಬಂದುಬಿಟ್ರೆ ರೆಡ್ಯೂಸಬಲ್ ಅಂತೀರಾ. ಇರ್ರೆಡ್ಯೂಸಬಲ್ ಬಂತ, ರೈಟ್? ಸೊ P(x) ಏನಾಗುತ್ತೆ ಈಗ? ಪಾಲಿನಾಮಿಯಲ್ ಆಫ್ ಡಿಗ್ರಿ n ಆ್ಯಂಡ್ ಐಡಿಯಲ್ ಇಲ್ಲೇನಿದೆಯಲ್ಲ ಇದೇನಾಯಿತು? ಮ್ಯಾಕ್ಸಿಮಲ್ ಐಡಿಯಲ್ ಆಯಿತು. Z2 ಡಿವೈಡೆಡ್ ಬೈ ಇದೇನು ಪಾಲಿನಾಮಿಯಲ್ ನಿಮಗೆ ಕೊಟ್ಟಿದ್ದಾರಲ್ಲ ನೋಡಿ ಇಲ್ಲಿ, ಇದಿದೆಯಲ್ಲ, ದಿಸ್ ಈಸ್ ಮ್ಯಾಕ್ಸಿಮಲ್ ಐಡಿಯಲ್, ಹೌದಾ? ಸೊ ಮ್ಯಾಕ್ಸಿಮಲ್ ಐಡಿಯಲ್ ಓವರ್ Z2 ಡನ್. ಸೊ ದೇರ್ ಫೋರ್ ಈಗ ಫೀಲ್ಡ್ ಆಗುತ್ತೆ ಅನ್ನೋದಂತೂ ಗೊತ್ತಾಯ್ತು ನಮಗೆ, ಹೌದಲ್ಲ? ಮ್ಯಾಕ್ಸಿಮಲ್ ಐಡಿಯಲ್ ಅಂತ ಅಂದರೆ ನಾವು ಕಂಡೀಷನ್ ಆಲ್ರೆಡಿ ಹೇಳಿದ್ದೀವಿ, ಪ್ರೀವಿಯಸ್ ನಾನು ಎಕ್ಸ್ಪ್ಲೇನ್ ಮಾಡಿದೆ ನೋಡಿ. ಏನು ಹೇಳಿ? ಮ್ಯಾಕ್ಸಿಮಲ್ ಐಡಿಯಲ್ ಇಫ್ ಆ್ಯಂಡ್ ಓನ್ಲಿ ಫೀಲ್ಡ್ ಇಫ್ ಆ್ಯಂಡ್ ಓನ್ಲಿ ಮ್ಯಾಕ್ಸಿಮಲ್ ಐಡಿಯಲ್ ಕಂಡೀಷನ್. ಸೊ ದೇರ್ ಫೋರ್ ಇದು ಫೀಲ್ಡ್ ಆಗುತ್ತೆ ಅನ್ನೋದಂತೂ ಗೊತ್ತಾಯ್ತು ನನಗೆ, ಹೌದಾ? ಅಲ್ಲಿಗೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಅಲ್ಲಿ ಯಾವುದು ಅನ್ನೋದು ಚೆಕ್ ಮಾಡಬೇಕು ನಾವು, ರೈಟ್? ಫೀಲ್ಡ್ ಆಗುತ್ತೆ, ಬಟ್ ವಿತ್ ಹೌ ಮೆನಿ ಎಲಿಮೆಂಟ್ಸ್ ದಟ್ ಯು ಹ್ಯಾವ್ ಟು ಚೆಕ್ ಇಟ್. ಸೊ ವಿತ್ ಹೌ ಮೆನಿ ಎಲಿಮೆಂಟ್ಸ್ ಅಂತಂದರೆ ಹೇಗೆ ಮಾಡ್ತೀರಾ? ವೆರಿ ಸಿಂಪಲ್. P(n). n ಅಂದರೆ ಏನು? ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. P ಅಂದರೆ ಏನು? ಪ್ರೈಮ್. ಅದು ಯಾವುದು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ, ಹೌದಾ? ಸೊ P ಅಂದರೆ ಇಲ್ಲಿ ಕೊಟ್ಟಿರೋದು ಯಾವುದು? Z2 ತಾನೆ. 2 ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್, ಹೈಯೆಸ್ಟ್ ಡಿಗ್ರಿ ಏನಿದೆ? 3 ತಾನೆ. ಸೊ 2^3 ವಿಚ್ ಇಸ್ 2³ is equal to what? 8. ಸೊ ದೇರ್ ಫೋರ್ ಇದೇನು ಕೊಟ್ಟಿದ್ದಾರಲ್ಲ, ದಿಸ್ ಈಸ್ ಎ ಫೀಲ್ಡ್ ವಿತ್ 8 ಎಲಿಮೆಂಟ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಥಿಂಗ್. ವಿತ್ 8 ಎಲಿಮೆಂಟ್ಸ್ ಆಗುತ್ತೆ. ಡನ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 55. ಓಕೆ, ಜಸ್ಟ್ ಲುಕ್ ಅಟ್ ದಿಸ್. ದಿಸ್ ಇಸ್ ಆಲ್ಸೋ ಐ ಥಿಂಕ್ ವೆರಿ ಈಸಿ. ಫೀಲ್ಡ್ ಎಕ್ಸ್ಟೆನ್ಷನ್ ಬಗ್ಗೆ ಇದೆ. ಲೆಟ್ ಎಫ್ ಬಿ ಎ ವಾಟ್? subfield of K and K is a subfield of L be field extensions if F is a field with 4 elements. Which of the following is a possibility? ಪಾಸಿಬಿಲಿಟಿ ಯಾವುದಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕು ನಾವು, ಹೌದಾ? ಸೊ ಒಂದೇ ಒಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ? ಆರ್ಡರ್ ಆಫ್ ಎಫ್ ಈಸ್ ವಾಟ್? 4 ಎಲಿಮೆಂಟ್ಸ್, ದಟ್ ಈಸ್ ಎ ಸಬ್ ಫೀಲ್ಡ್. ಏನು ಪಾಸಿಬಿಲಿಟಿ ಆಗುತ್ತೆ ಅಂತ ಇಲ್ಲಿ ಕ್ಲೀನಾಗಿ ನೋಡಿ. ಎಲ್ ಎಲ್ಲರಿಗಿಂತ ದೊಡ್ಡದು, ದೆನ್ ಕೆ, ದೆನ್ ಎಫ್ ಎಲ್ಲರಿಗಿಂತ ಸಣ್ಣದು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಲ್ಲದರಲ್ಲೂ ಏನಿದೆ? ಎಲ್ ಎಲಿಮೆಂಟ್ಸ್ ಇಲ್ಲಿ ನೋಡಿ, ಕಾರ್ಡಿನಾಲಿಟಿ ಏನಿದೆ ಇದೇ ಜಾಸ್ತಿ ಇದೆ ಇದನ್ನು ಕಂಪೇರ್ ಮಾಡಿದ್ರೆ. ಡನ್. ಸೊ ದಟ್ ಈಸ್ ಜಸ್ಟ್ ಎ ಜನರಲ್ ಅಬ್ಸರ್ವೇಷನ್. ನೆಕ್ಸ್ಟ್ pause the video and try to solve it. If you don't get, you can resume the video. That's it. Question number 55, right? Yes, so ಇದರಲ್ಲಿ ಕೊಟ್ಟಿರೋದರಲ್ಲಿ ಏನಿದೆ ನೋಡಿ, ಎಫ್ ಈಸ್ ಎ ಸಬ್ ಫೀಲ್ಡ್ ಆಫ್ ಕೆ ಆ್ಯಂಡ್ ಕೆ ಈಸ್ ಎ ಸಬ್ ಫೀಲ್ಡ್ ಆಫ್ ಎಲ್, ಹೌದಾ? ಇಫ್ ಎಫ್ ಈಸ್ ಎ ಫೀಲ್ಡ್ ವಿತ್, ಸೊ ಅಲ್ಲಿಗೆ ಎಫ್ ಇಂದು ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? ಕಾರ್ಡಿನಾಲಿಟಿ ಕೊಟ್ಟಿದ್ದಾರಲ್ಲ 4 ಎಲಿಮೆಂಟ್ಸ್, ವಿಚ್ ಇಸ್ 2² ತಾನೆ. 2² ಯಾಕೆ ಬರ್ಕೊಂಡೆ? ವಿ ನೋ ಒನ್ ಥಿಂಗ್, ಇದು ನೆನ್ಪಿಟ್ಕೊಳ್ಳಿ. ಆರ್ಡರ್ ಆಫ್ ಫೀಲ್ಡ್ ಈಸ್ ಈಕ್ವಲ್ ಟು P(n) ವೇರ್ n ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಇರಬೇಕು. ಎಫ್ ಅಂದರೆ ಏನು? ಫೈನೈಟ್ ಫೀಲ್ಡ್ ಇಲ್ಲಿ, ಓಕೆ? ದೆನ್ ಎಫ್ ಹ್ಯಾಸ್ tau in number of subfields. All right. So tau n ಅಂದರೆ ನಥಿಂಗ್ ಬಟ್ ಪಾಸಿಟಿವ್ ಡಿವೈಸರ್ಸ್ ಎಷ್ಟಿದ್ದಾವೆ ಅಂತ. ಯಾರಿಗೆ? ಈ ಎನ್ನಿಗೆ. ನಂಬರ್ ಆಫ್ ಪಾಸಿಟಿವ್
ಡಿವೈಸರ್ಸ್ ಆಫ್ ಎನ್. ಡನ್. ಸೊ ಇಷ್ಟು ಕಾನ್ಸೆಪ್ಟನ್ನ ನೆನ್ಪಿಟ್ಕೊಳ್ಳಿ. ಇಷ್ಟು ನೆನ್ಪಿಟ್ಕೊಂಡು ನಾವೇನು ಮಾಡ್ಬೋದು, ಈಗ ಇಲ್ಲಿ ಎಲಿಮೆಂಟ್ಸ್ ಕೊಟ್ಟಿದ್ದಾರಾ, ಇದನ್ನು 2 to the power of ಸಮಥಿಂಗ್ ಬರ್ಕೊತೀರಾ. ಅದು ಬರ್ಕೊಂಡ್ಬಿಟ್ಟು ನೀವೇನು ಮಾಡ್ತೀರಾ, ಅದಕ್ಕೆ ಬರುವಂಥ ಸಬ್ ಫೀಲ್ಡ್ಸ್ನ ನೋಡ್ಕೊಳ್ಳಿ. ಆ ಸಬ್ ಫೀಲ್ಡ್ಸು ಇಲ್ಲಿ ಕೆ ಸಬ್ ಫೀಲ್ಡ್ ಆಗಿದೆ ತಾನೇ ಎಲ್ಲಿಗೆ, ಹೌದಾ? ಸೊ ಇದಕ್ಕೆ ಕಂಪೇರ್ ಮಾಡಿ, ಅಲ್ಲಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಲೆಟ್ಸ್ ಗೋ ವಿತ್ ಆಪ್ಷನ್ಸ್. ಆಪ್ಷನ್ ಎಲ್ಲಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಎ ಅಲ್ಲಿ ಏನು ಕೊಟ್ಟಿದ್ದಾರೆ, ಕಾರ್ಡಿನಾಟ್ ಎಲ್ ಬಂದುಬಿಟ್ಟು 64, ಕೆ ಬಂದುಬಿಟ್ಟು 32. ಹೌದಾ? ಚೆಕ್ ಮಾಡಿ. ಈಗ ಹೆಂಗೆ ಚೆಕ್ ಮಾಡೋದು, ವಿಚ್ ಈಸ್ ಈಕ್ವಲ್ ಟು ಇದನ್ನು p(n) ಫಾರ್ಮಲ್ಲಿ ಬರೀರಿ. 2 to the power of ಎಷ್ಟಾಗುತ್ತೆ, 64 ಅಂದರೆ 6, ಇದೇನಾಗುತ್ತೆ 2 to the power of 5. ಈಗ ಇದ್ರದ್ದು ಸಬ್ ಫೀಲ್ಡ್ಸ್ ನಾನು ಬರಿಬೇಕು. ಹೌದಾ? ಸಿ ಆರ್ಡರ್ ಆಫ್ ಫೀಲ್ಡು ಈ ಫಾರ್ಮಲ್ಲಿದ್ದಾಗ, p(n) ಫಾರ್ಮಲ್ಲಿದ್ದಾಗ ಎಫ್ ಹ್ಯಾಸ್ ಇಷ್ಟು ಸಬ್ ಫೀಲ್ಡ್ಸ್ ಎಕ್ಸಿಸ್ಟ್ ಆಗುತ್ತೆ. 6 ಅಂದರೆ ಪಾಸಿಟಿವ್ ಡಿವೈಸರ್ಸ್ ಆಫ್ ಈ ವ್ಯಾಲ್ಯೂ, ಅಂದರೆ 6ಗೆ ಡಿವೈಸಸ್ ಎಷ್ಟಿದ್ದಾವೆ, ಯಾವ್ಯಾವು, 1 ಮತ್ತು 2 ಮತ್ತು 3 ಮತ್ತು 6. ಹೌದಾ? ಸೊ ಅಷ್ಟು ಸಬ್ ಫೀಲ್ಡ್ಸ್ ಎಕ್ಸಿಸ್ಟ್ ಆಗುತ್ತೆ. ಅಂದರೆ ಏನು, 2(1), 2(2), 2(3), 2(6) ಇಷ್ಟೇ ಸಬ್ ಫೀಲ್ಡ್ಸ್ ಇದಕ್ಕೆ ಎಲ್ಲಿಗೆ ಎಕ್ಸಿಸ್ಟ್ ಆಗುತ್ತೆ. ಇಲ್ಲಿ 2(5) ಇದೆ, ಹೌದು ತಾನೆ? ಸೊ ಇಲ್ಲಿ ಇದೆಯಾ ಎಲ್ಲಾದರೂ 2(5)? ಇಲ್ಲ. ಅಂದರೆ ಕೆ ಈಸ್ ನಾಟ್ ದ ಸಬ್ ಫೀಲ್ಡ್ ಆಫ್ ಎಲ್ ಅಕಾರ್ಡಿಂಗ್ ಟು ಆಪ್ಷನ್ ಎ. ಸೊ ಆಪ್ಷನ್ ಎ ಏನಾಗುತ್ತೆ, ನಾಟ್ ಎ ರೈಟ್ ಆನ್ಸರ್, ರೈಟ್ ಆಪ್ಷನ್ ಆಗೋದಿಲ್ಲ. ಕಮ್ ಟು ಆಪ್ಷನ್ ಬಿ. ಆಪ್ಷನ್ ಬಿ ಅಲ್ಲಿ ಏನಿದೆ ನೋಡಿ, ಎಲ್ ಈಸ್ ಈಕ್ವಲ್ ಟು 16 ವಿಚ್ ಈಸ್ ನಥಿಂಗ್ ಬಟ್ 2(4) ತಾನೆ. 2(4), 4ಗೆ ಎಷ್ಟು ಪಾಸಿಟಿವ್ ಡಿವೈಸರ್ಸ್ ಇದ್ದಾವೆ, 1 to 4, ರೈಟ್? ಸೊ 2(1), 2(2), 2(4) ಸಬ್ ಫೀಲ್ಡ್ಸು ಎಕ್ಸಿಸ್ಟ್ ಆಗ್ತವೆ. ಯಾವುದಕ್ಕೆ, ಎಲ್ಲಿಗೆ, ರೈಟ್? ಬಟ್ ಕೆ ಈಸ್ ಈಕ್ವಲ್ ಟು 8. 8 ಮೀನ್ಸ್ ವಾಟ್, 2(3). ಸೊ 2(3) ಇಲ್ಲೆಲ್ಲೂ ಬಂದಿಲ್ಲ, ಅಲ್ಲಿಗೆ ಆಪ್ಷನ್ ಬಿನೂ ಕೂಡ ನಮಗೆ ಬರೋದಿಲ್ಲ. ಕಮಿಂಗ್ ಟು ಆಪ್ಷನ್ ಸಿ, ವಾಟ್ ಈಸ್ ಗಿವನ್, ಎಲ್ ಈಸ್ ಈಕ್ವಲ್ ಟು 256. 256 ಅಂದರೆ ಎಷ್ಟು, 2 to the power of 8. 8ಗೆ ಪಾಸಿಟಿವ್ ಡಿವೈಸರ್ಸ್ ಎಷ್ಟು, 1, 2, 4, 8. ಹೌದಾ? ಸೊ 2(1), 2(2), 2(4), 2(8) ಇಷ್ಟು ಸಬ್ ಫೀಲ್ಡ್ಸ್ ಎಕ್ಸಿಸ್ಟ್ ಆಗುತ್ತೆ ಎಲ್ಲಿಗೆ, ವೆನ್ the cardinality of L is 256. These are the subfields. That's the possibility. So K ಬಂದಾಗ K ಏನು, 2(16) ತಾನೆ. 2(16) ಅಂದರೆ ಎಷ್ಟು, 2 to the power of 4. ಸೊ 8 ತಾನೆ ಇಲ್ಲಿ. So therefore this is a possibility. Therefore option C is the right answer. You can check option D as well if you want to check. You check it by yourself. 2(7) ಬರುತ್ತೆ, ಇದು 2(4) ಬರುತ್ತೆ. 7ಗೆ ನೀವು ತೊಗೊಂಡ್ರೆ ಏನು ಬರುತ್ತೆ, ಸಬ್ ಫೀಲ್ಡ್ ಆಫ್ ಆರ್ಡರ್ ಎಷ್ಟು ಬರ್ತವೆ, 2(1), 2(7) ಬರುತ್ತೆ. ಸೊ 2(4) ಅಂತೂ ಬರೋದಿಲ್ಲ, ಅಲ್ಲಿಗೆ ಇದು ಕೂಡ ಟ್ರೂ ಆಗೋದಿಲ್ಲ. ಸೊ ವಿಚ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಲ್ ರೈಟ್, ಐ ಹೋಪ್ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಪ್ರೀವಿಯಸ್ಸಿಗೆ ಹೋಗ್ಬಿಟ್ಟು ಸ್ವಲ್ಪ ರಿವೈಂಡ್ ಮಾಡಿಬಿಟ್ಟು ಟ್ರೈ ಟು ಫೈಂಡ್ ಇಟ್ ಔಟ್. ಓಕೆ, ಎಸ್, 56. ದೀಸ್ ಆರ್ ಆಲ್ ಡೈರೆಕ್ಟ್ ರಿಸಲ್ಟ್ಸ್, ಯು ಕ್ಯಾನ್ ಡೈರೆಕ್ಟ್ಲಿ ಗೋ ವಿತ್ ಇಟ್. ಇದು ನೀವೇನಿದು ಟೋಪೋಲಜಿ ಓದ್ತಿರಲ್ಲ ಅದರಲ್ಲಿ ನಿಮಗೆ ಬರುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ಅಂತ ಅಂದರೆ ಯು ಚೆಕ್ ದೆಮ್. ಡೈರೆಕ್ಟ್ ರಿಸಲ್ಟ್ಸ್ ಓದ್ತಿರಲ್ಲ ಅದರಲ್ಲಿ ನಿಮಗೆ ಆಟೋಮೆಟಿಕಲಿ ಗೊತ್ತಾಗ್ಬಿಡುತ್ತೆ. ಟೋಪೋಲಜಿ ಸ್ಪೆಸಿಫೈಡ್ ರಿಸಲ್ಟ್ಸ್ ಮಾತ್ರ ನೀವು ಓದಬೇಕಾಗಿದೆ. ಓಕೆ, ಯು ಕೆನಾಟ್ ಜಸ್ಟ್ ಸ್ಕಿಪ್ ದೆಮ್, ರೈಟ್? ಯಾಕಂದರೆ ಅದರಲ್ಲಿ ಮೇಜರ್ ಬರೋದೇ ರಿಸಲ್ಟ್ಸು. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ನೋಡಿ, ಎವ್ರಿ ಹಾರ್ಸ್ಟ್ರಫ್ ಸ್ಪೇಸ್ ಈಸ್ ರೆಗ್ಯುಲರ್. ಟ್ರೂ ತಾನೇ ಅದು? ಎಸ್, ಇಟ್ ಇಸ್ ಟ್ರೂ. ನೆಕ್ಸ್ಟ್ ಆಪ್ಷನ್ ಬಿ, ಎವ್ರಿ ರೆಗ್ಯುಲರ್ ಸ್ಪೇಸ್ ಈಸ್ ನಾರ್ಮಲ್. ಹೌದೋ ಇಲ್ವೋ? ಎಸ್, ಇಟ್ ಇಸ್ ನಾರ್ಮಲ್. ಬಟ್ ಯಾವುದಕ್ಕೆ, ಫಾರ್ ಸೆಕೆಂಡ್ ಕೌಂಟಬಲ್ ಸ್ಪೇಸಿಗೆ ಮಾತ್ರ ಇದಾಗುತ್ತೆ, ಎಲ್ಲದಕ್ಕೂ ಅಲ್ಲ. ನೆಕ್ಸ್ಟ್, ಎವ್ರಿ ನಾರ್ಮಲ್ ಸ್ಪೇಸ್ ಈಸ್ ಮೆಟ್ರೈಸಬಲ್. ಇಸ್ ಇಟ್ ಟ್ರೂ? ನೋ, ಇಟ್ ಇಸ್ ನಾಟ್ ಟ್ರೂ. ವೈ? ಬಿಕಾಸ್ ಒಂದು ರಿಸಲ್ಟ್ ಇದೆ ನೋಡಿ, ಮೆಟ್ರೈಸಬಲ್ ಸ್ಪೇಸ್ ಮಸ್ಟ್ ಬಿ ನಾರ್ಮಲ್. ಮೆಟ್ರೈಸಬಲ್ ಇದೆ ಅಂದರೆ ನಾರ್ಮಲ್ ಇರಬೇಕು, ಬಟ್ ನಾರ್ಮಲ್ ಇದೆ ಅಂದ ತಕ್ಷಣ ಮೆಟ್ರೈಸಬಲ್ ಅಂತ ಹೇಳೋದಿಲ್ಲ, ರೈಟ್? ನೆಕ್ಸ್ಟು, ಎವ್ರಿ ಕ್ಲೋಸ್ಡ್ ಸಬ್ ಸ್ಪೇಸ್ ಆಫ್ ಎ ನಾರ್ಮಲ್ ಸ್ಪೇಸ್ ಈಸ್ ನಾರ್ಮಲ್. ಇಟ್ ಈಸ್ ನಾಟ್ ಟ್ರೂ. ಯಾಕೆ ಹೇಳಿ? ಕ್ಲೋಸ್ಡ್ ಸಬ್ ಸ್ಪೇಸ್ ಆಫ್ ಎ ನಾರ್ಮಲ್ ಸ್ಪೇಸ್ ಈಸ್ ನಾರ್ಮಲ್, ಬಟ್ ನೆಸಸರಿಲಿ ಅಂತೇನಿಲ್ಲ. ಎವ್ರಿ ಅನ್ನೋದಿದೆಯಲ್ಲ, ಈ ವರ್ಡ್ ಇಲ್ಲದೆ ಇದ್ದಿದ್ರೆ, ಎವ್ರಿ ಇಲ್ಲದೆ ಇದ್ದಿದ್ರೆ ಇದೇನಾಗೋದು, ಟ್ರೂ ಆಗಿರೋದು. ಹೌದಾ? ಸೊ ಅಲ್ಲಿಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ 56. ನೆಕ್ಸ್ಟ್, ಕಮಿಂಗ್ ಟು 57, ಏನು ಕೊಟ್ಟಿದ್ದಾರೆ, ದ ಬೌಂಡ್ರಿ ಆಫ್ ಎ ಇಸ್ ಈಕ್ವಲ್ ಟು. ಈಗ ಬೌಂಡ್ರಿ ಅಂದರೆ ಏನು, ಎರಡು ಎಂಡ್ ಪಾಯಿಂಟ್ಸು ಕ್ಲೋಸ್ಡ್ ಆಗಿರಬೇಕು. ಎರಡು ಎಂಡ್ ಪಾಯಿಂಟ್ಸ್ ಕ್ಲೋಸ್ ಆಗಿರೋದಲ್ಲಿ ಆಪ್ಷನ್ ಸಿ, ಹೌದು ತಾನೆ? ಕ್ಲೋಸ್ಡ್. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 57. ಡನ್. ನೆಕ್ಸ್ಟ್, ಕಮಿಂಗ್ ಟು ಕ್ವೆಶನ್ ನಂಬರ್ 58. ಇದಂತೂ ಡೈರೆಕ್ಟ್ ಇದೆ. ಡಿರಿಚ್ಲೆಟ್ ಫಂಕ್ಷನ್
ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ವೆರಿ ಈಸಿಯೆಸ್ಟ್ ರಿಸಲ್ಟ್ ದಟ್ ಯು ಕ್ಯಾನ್ ರಿಮೆಂಬರ್. ಡೈರೆಕ್ಟ್ಲಿ ಹೇಳ್ಬೋದು ತಾನೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, 1x ಡಿರಿಚ್ಲೆಟ್ ಫಂಕ್ಷನು. ಆ್ಯಂಡ್ ಡಿರಿಚ್ಲೆಟ್ ಫಂಕ್ಷನಲ್ಲಿ ಒಂದು ಕಂಡೀಷನ್ ಕಂಪಲ್ಸರಿ ಯಾವಾಗಲೂ ಯಾವುದಿರುತ್ತೆ ಹೇಳಿ, ಆಪ್ಷನ್ ಸಿ, ದಟ್ ಈಸ್ ಎಫ್ ಈಸ್ ನೋವೇರ್ ಕಂಟಿನ್ಯೂಸ್. ಡಿರಿಚ್ಲೆಟ್ ಫಂಕ್ಷನಿಂದು ಒಂದು ಸ್ಪೆಷಾಲಿಟಿನೇ ಅದು, ಇಟ್ ಈಸ್ ನೋವೇರ್ ಕಂಟಿನ್ಯೂಸ್ ಫಂಕ್ಷನ್. ಗಾಟ್ ಇಟ್? ಕಮಿಂಗ್ ಟು 59, ಇದು ಸ್ವಲ್ಪ ಹೈಯರ್ ಲೆವೆಲ್ ನಿಮ್ಮ ಎಮ್ ಎಸ್ ಸಿಯಲ್ಲಿ ನೀವು ಓದೋದು ಐ ಥಿಂಕ್, ರೈಟ್? ಟೋಪಾಲಜಿ 2 ಏನು ಓದ್ತೀರಾ, ಅಲ್ಲಿ ಓದ್ತೀರಾ ನೀವು ಆ್ಯಕ್ಚುಲಿ. ಸೊ ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಟೌ ಈಸ್ ಈಕ್ವಲ್ ಟು ಟೌ ಡ್ಯಾಶ್. ಓಕೆ, ಆರ್ಡರ್ ಟೋಪಾಲಜಿ ಏನಿದೆಯಲ್ಲ, ಟೌ ಮತ್ತು ಟೌ ಡ್ಯಾಶ್ ಪ್ರಾಡಕ್ಟ್ ಟೋಪಾಲಜಿ ಅವೆರಡೂ ಕೂಡ ಏನಾಗುತ್ತೆ, ಈಕ್ವಲ್ ಆಗ್ತವೆ ಅನ್ನೋದು ನೆನಪಿರಲಿ, ರೈಟ್? ದಟ್ ಈಸ್ 59. ಕಮಿಂಗ್ ಟು 60, ದಿಸ್ ಈಸ್ ಆಲ್ಸೋ ಡೈರೆಕ್ಟ್ ರಿಸಲ್ಟ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಟ್ರೂ? RN in the product meterizable, okay. RW meterizable ಆಗುತ್ತೆ. RJ product is meterizable. RW in box topology not meterizable. RJ done. Option C is the right answer for question number 60. ಇವೆಲ್ಲ ಡೈರೆಕ್ಟ್ ರಿಸಲ್ಟ್ಗಳು, ನೋಟ್ ಪಾಯಿಂಟ್ಸ್ಗಳು ಯಾವುದರಲ್ಲಿ, ಟೋಪಾಲಜಿಯಲ್ಲಿ, ರೈಟ್? ಸೊ ಇಷ್ಟನ್ನು ನೀವೇನು ಮಾಡಬೇಕು, ನೀಟಾಗಿ ಓದಬೇಕಾಗಿದೆ. ಆ್ಯಂಡ್ ರಿಮೈನಿಂಗ್ ಲಾಸ್ಟ್ 15 ಕ್ವೆಶನ್ಸ್ ಆರ್ ದೇರ್, ವಿಲ್ ಕಂಪ್ಲೀಟ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಓಕೆ, ಸೊ ಇಲ್ಲಿಗೆ 60 ಕ್ವಶನ್ಸ್ ಸಾಕು ಸದ್ಯಕ್ಕೆ, ಟೈಮ್ ಜಾಸ್ತಿ ಆಗಿಬಿಟ್ಟಿದೆ ನಾರ್ಮಲ್ ಲೆಕ್ಚರ್ಸ್ಗಿಂತ. ಓಕೆ, ಸೊ ಐ ಹೋಪ್ ಸೊ ದ ವಿಡಿಯೋ ವಾಸ್ ಹೆಲ್ಪ್ಫುಲ್. ಇಫ್ ಯು ಫೈಂಡ್ ಇಟ್ ಹೆಲ್ಪ್ಫುಲ್, ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್, ರೈಟ್? ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಲೆಟ್ ದೆಮ್ ಗೆಟ್ ಸಮ್ ಹೆಲ್ಪ್. ಓಕೆ, ನಥಿಂಗ್ ಮೋರ್ ದೆನ್ ದಟ್, ಆ್ಯಂಡ್ ಲೆಟ್ ಮಿ ನೋ ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಹ್ಯಾಸ್ ಐ ಆಲ್ವೇಸ್ ಟೆಲ್ ಯು, ಏನು ಹೇಳಿ, ನಿಮ್ಮ ಕಾಮೆಂಟ್ಸೇ ನಮ್ಮನ್ನು ಮೋಟಿವೇಟ್ ಮಾಡುತ್ತೆ ಅಷ್ಟೇ. ನಮಗೆ ಇನ್ ಕೇಸ್ ಗೊತ್ತಾದರೆ, ಲೈಕ್ ಎಲ್ಲರಿಗೂ ಹೆಲ್ಪ್ ಆಗ್ತಾಯಿದೆ ಅಂದರೆ ಇನ್ನೂ ಚೂರು ಏನೋ ಮಾಡಬೇಕು ಅನ್ನೋ ಫೀಲ್ ಬರುತ್ತೆ, ಹೌದಲ್ಲ? ಸೊ ಲೆಟ್ ಮಿ ನೋ ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಲೆಕ್ಚರ್, ಯು ಕ್ಯಾನ್ ಜಸ್ಟ್ ಲೆಟ್ ಮಿ ನೋ ದ್ಯಾಟ್ ಆ್ಯಸ್ ವೆಲ್. ಐ ಟ್ರೈ ಮೈ ಬೆಸ್ಟ್ ಟು ಕ್ಲಿಯರ್ ದ್ಯಾಟ್. ಓಕೆ, ಸೊ ಇನ್ನೂ ಕೆಸೆಟ್ ಏನಾಗಿದೆ ಹೇಳಿ, ಎಕ್ಸಾಮ್ ಮತ್ತೆ ಪೋಸ್ಟ್ಪೋನ್ ಆಗಿಬಿಟ್ಟಿದೆ. ಟ್ರೈ ಟು ಮೇಕ್ ಯೂಸ್ ಆಫ್ ದ ಟೈಮ್ ಪ್ರಾಪರ್ಲಿ. ಇಫ್ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಕಂಟೆಂಟ್, ಪ್ಲೀಸ್ ಕಂಪ್ಲೀಟ್ ಇಟ್ ಅಗೇನ್. ಓಕೆ, ಗೋ ವಿತ್ ಇಟ್, ಕಂಪ್ಲೀಟ್ ಮಾಡಿ ಫಸ್ಟು, ಚೆನ್ನಾಗಿ ಓದ್ಕೊಳ್ಳಿ, ರೈಟ್? ಓಕೆ, ಫೈನ್. That's all for today. Thank you so much. God bless you.